ಎಲ್ರಿಗೂ ನಮಸ್ಕಾರ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ರವಿ ಯೋಚನೆ ಮಾಡ್ತಾ ಕೂತಿರ್ತಾನೆ. ಅಲ್ಲಿಗೆ ಶ್ರುತಿ ಬರ್ತಾಳೆ. ರವಿ, ಇಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಿದ್ದೀರಲ್ಲ ಅಂತ ಕೇಳ್ತಾಳೆ. ಏನಿಲ್ಲ ಶ್ರುತಿ, ಸಾಲ ತೀರ್ಸೋದಕ್ಕೋಸ್ಕರ ಸೂರ್ಯ ಅನ್ನೋ ಅದಕ್ಕೇನು ಎಷ್ಟೊಂದು ಕಷ್ಟಪಡ್ತಿದ್ದಾರೆ. ನನ್ನಿಂದ ಅವ್ರಿಗೆ ಯಾವ ಸಹಾಯನೂ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಬೇಜಾರಾಗ್ತಿದೆ ಅಂತಾನೆ. ಆ ಮನೆ ಮಗ ಆಗಿದ್ಕೊಂಡು ನನ್ನ ಕಡೆಯಿಂದ ಏನು ಮಾಡೋಕ್ಕಾಗ್ತಿಲ್ವಲ್ಲ ಅನ್ನೋದನ್ನ ನೆನೆಸ್ಕೊಂಡ್ರೆ ತುಂಬ ಕಷ್ಟ ಆಗ್ತಿದೆ ಅಂತಾನೆ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಸೂರ್ಯ ಮೀನವರು ಇಷ್ಟೊಂದು ಕಷ್ಟಪಡೋ ಅಗತ್ಯನೇ ಇಲ್ಲ. ಇದೆಲ್ಲ ಮನೋಜ್ ಅವ್ರು ಮಾಡಿರೋ ತಪ್ಪು. ಅವ್ರು ಮಾಡಿರೋ ಸಾಲನೆಲ್ಲನೂ ಸೂರ್ಯ ಮೀನ ತಲೆ ಮೇಲೆ ಹೊರಿಸಿದ್ದಾರೆ. ಇದಕ್ಕೆಲ್ಲ ನೀವು ಗಿಲ್ಟ್ ಫೀಲ್ ಮಾಡ್ಕೋಬೇಡಿ. ಅಲ್ಲಿ ನೋಡಿದ್ರೆ ಮನೋಜ್ ಅವರು ರೋಹಿಣಿ ಜೊತೆ ಜಾಲಿಯಾಗಿ ಸುತ್ಕೊಂಡಿದ್ದಾರೆ ಅಂತಾಳೆ. ಅವನಿಗೋಸ್ಕರ ಏನು ಮಾಡ್ತಿಲ್ಲ ಶ್ರುತಿ, ಅಪ್ಪನಿಗೋಸ್ಕರ ಅವ್ನು ಮಾಡ್ತಿರೋದು. ಮನೆ ಏನಾದರೂ ಕೈ ಬಿಟ್ಟು ಹೋದ್ರೆ ಅಪ್ಪನಿಗೆ ಅದನ್ನೆಲ್ಲ ತಡ್ಕೊಳಕ್ಕಾಗಲ್ಲ ಅಂತಾನೆ. ನಾನು ಕೂಡ ನನ್ನ ಕೈಲಾದಷ್ಟು ಏನಾದರೂ ಮಾಡಬೇಕು ಅಂತ ಅನ್ಕೋತಿದ್ದೀನಿ, ಆದರೆ ನನ್ನ ಕೈಲಾಗ್ತಿಲ್ಲ ಅಂತ ರವಿ ಹೇಳ್ತಾನೆ. ನನ್ನ ಹತ್ರನೂ ದೊಡ್ಡ ಸೇವಿಂಗ್ಸ್ ಅಂತ ಏನೂ ಇಲ್ಲ ರವಿ. ನಾನು ಕೂಡ ನಮ್ಮ ರೆಸ್ಟೋರೆಂಟ್ಗೆ ಎಲ್ಲಾನು ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ. ಏನೇ ಇದ್ರು 6 ಮಂತ್ ಕಳೆದ ಮೇಲೇ ನಮಗೆ ರಿಟರ್ನ್ಸ್ ಎಲ್ಲ ಬರೋದು ಅಂತಾಳೆ. ನನಗೆ EMI ಕಟ್ಟೋಕ್ಕೆ ಕರೆಕ್ಟ್ ಆಗ್ತಿದೆ, ಇಲ್ಲ ಅಂದಿದ್ರೆ ನಾನಾದರೂ ಕೊಡ್ತಿದ್ದೆ ಅಂತಾಳೆ ಶ್ರುತಿ. ನಿನ್ನ ಸಿಚುವೇಶನ್ ಏನು ಅಂತ ನನಗೆ ಅರ್ಥ ಆಗ್ತಿದೆ ಶ್ರುತಿ. ನಿನ್ನ ಕೈಲಾಗಿದ್ರೆ ನನ್ನನ್ನು ಕೇಳ್ತಾನೆ ಇರಲಿಲ್ಲ, ನೀನೇ ತಂದು ಕೊಡ್ತಿದ್ದೆ. ಈಗ ನಾನು ಏನು ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ಲ ಅಂತ ರವಿ ಹೇಳ್ತಾನೆ. ಆಗಲಿಗೆ ಶೀಲಾ ಬಂದು ಅಳಿಯಂದ್ರೆ ಶ್ರುತಿ ಬಾಗಿಲು ತೆಗೀರಿ ಅಂತ ಕೂಗ್ತಾಳೆ. ಏನು ಮಮ್ಮಿ ಅಂತ ಶ್ರುತಿ ಕೇಳ್ತಾಳೆ. ನಿಮ್ಮಪ್ಪ ನೀನು ಅಳಿಯಂದ್ರನ್ನು ಕರೀತಿದ್ದಾರೆ ಹಾಗಂತ ಶೀಲಾ ಹೇಳ್ತಾಳೆ. ರವಿ ಶ್ರುತಿ ವಸುದೇವ್ ಹತ್ರ ಬರ್ತಾರೆ. ಬನ್ನಿ ಅಳಿಯಂದ್ರೆ ಕೂತ್ಕೊಳ್ಳಿ ಹಾಗಂತ ವಸುದೇವ್ ಹೇಳ್ತಾರೆ. ಏನ್ ಮಾವ ಏನೋ ಮಾತಾಡಬೇಕು ಅಂದ್ರಂತೆ ಅಂತ ರವಿ ಕೇಳ್ತಾನೆ. ಅಳಿಯಂದ್ರೆ ನಾನು ನಿಮ್ಮನ್ನ ಅಳಿಯಂದ್ರು ಅಂತ ನೋಡ್ತಿಲ್ಲ, ನನ್ನ ಮಗ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಮನೆ ಸಮಸ್ಯೆ ಎಲ್ಲ ನನಗೆ ಚೆನ್ನಾಗೇ ಗೊತ್ತು. ನೀವು ಕಟ್ಟಬೇಕಾಗಿರೋ ಸಾಲ ಎಷ್ಟು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದನ್ನೆಲ್ಲ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ ಅಂತಾರೆ. ಶ್ರುತಿ ನಮಗೆ ಒಬ್ಬಳೆ ಮಗಳು, ಅವಳು ಗಂಡನ ಮನೆಯವರು ಕಷ್ಟಪಡ್ತಿರೋದನ್ನ ನೋಡಿ ನಮ್ಮ ಕೈಲಂತೂ ಸುಮ್ಮನಕ್ಕಾಗಲಿಲ್ಲ ಹಾಗಂತ ಶೀಲೆ ಹೇಳ್ತಿರೋವಾಗ ವಸುದೇವ್ ಅವರು ಅಳಿಯಂದ್ರೆ ನಿಮ್ಮ ಮನೆ ಮೇಲಿರೋ ಸಾಲ ಬಡ್ಡಿ ಎಲ್ಲಾನು ಸೇರಿಸಿ ನಾನೊಂದು 20 ಲಕ್ಷ ರೂಪಾಯಿ ರೆಡಿ ಮಾಡ್ಕೊಡ್ತೀನಿ ಅಂತಾರೆ. ಅಳಿಯಂದ್ರೆ ಅದನ್ನ ನಿಮ್ಮ ತಂದೆಗೆ ತಗೊಂಡೋಗಿ ಕೊಡಿ ಅಂತಾರೆ. ಸಾಲ ತೀರ್ಸೋಕೆ ಹೆಲ್ಪ್ ಆಗುತ್ತೆ ಅಂತಾರೆ. ಅಪ್ಪ ನಾವುನು ಅಂತ ಶ್ರುತಿ ಹೇಳಕ್ ಬರ್ತಾಳೆ. ಇರು ಮಗಳೇ, ನಾನು ಪೂರ್ತಿ ಮಾತಾಡಿ ಮುಗಿಸ್ಬಿಡ್ತೀನಿ. ಅಳಿಯಂದ್ರೆ ಆದ್ರೆ ಇದ್ರಲ್ಲಿ ಒಂದು ಕಂಡೀಷನ್ ಇದೆ ಅಂತ ಶ್ರುತಿ ಅಪ್ಪ ಹೇಳ್ತಾರೆ. ಅಳಿಯಂದ್ರೆ ನಾನು ದುಡ್ಡು ಕೊಟ್ಟಿದ ತಕ್ಷಣ ನೀವು ನನ್ನ ಮಗಳು ಇಬ್ರು ಈ ಮನೆಯಲ್ಲೇ ಇರ್ಬೇಕು ಅಂತಾರೆ. ಅರ್ಥ ಆಗ್ಲಿಲ್ಲ ಅಂತ ರವಿ ಹೇಳ್ತಿರೋವಾಗ ಇನ್ಮೇಲೆ ನೀವಿಬ್ರು ನಮ್ಮ ಮನೆಯಲ್ಲೇ ನಮ್ಮ ಜೊತೆನೆ ಇರ್ಬೇಕು. ಸಾಲ ಇರೋ ಮನೆಯಲ್ಲಿ ನೀವಿರೋದೇನು ಬೇಡ, ನನ್ನ ಮಗಳಲ್ಲಿ ಇರೋಕ್ಕಾಗಲ್ಲ ಅಂತಿರೋವಾಗ ರವಿ ಬೇಜಾರು ಮಾಡ್ಕೊಂಡು ಎದ್ದು ನಿಂತ್ಕೋತಾನೆ. ಏನು ಮಾತಾಡದೆ ಮುಂದೆ ಬರ್ತಿರುವಾಗ ಅಳಿಯಂದ್ರೆ ಈಗಾಗಲೇ ನಿಮ್ಮ ಮನೆಗೆ ಸೀಲ್ ಹಾಕೋ ಪರಿಸ್ಥಿತಿ ಬಂದಿದೆ. ಮನೇಲಿ ಯಾರು ಇಲ್ಲದೆ ಹೊರಗಡೆ ಬಂದಿದ್ದೀರಾ ಎಲ್ರು. ಸೀಲ್ ಹಾಕೋಕ್ಕೂ ಮುಂಚೆ ಮನೆ ಖಾಲಿ ಮಾಡ್ಕೊಂಡು ಬಂದಿದ್ದೀರಾ. ಲೇಟ್ ಆಗಿದ್ರೆ ಊರೇ ನೋಡಿ ನಿಮ್ಮನ್ನ ನಗ್ತಿತ್ತು. ಅಲ್ಲಿ ಬಂದಿರೋರು ನಿಮ್ಮನ್ನೆಲ್ಲ ಅವಮಾನ ಮಾಡಿ ಮನೆ ಬಿಟ್ಟು ಆಚೆ ಹಾಕಿ ಸೀಲ್ ಹಾಕಿರೋರು. ಅಂತೆ ಮನೆಯಲ್ಲಿ ನೀವಿಬ್ರು ಎಲ್ಲಿ ನೆಮ್ಮದಿಯಾಗಿ ಬಾಳಕ್ಕಾಗುತ್ತೆ. ಅವ್ರು ಹಾಗಂತಿರೋವಾಗ ಶೀಲಾ ಅಳಿಯಂದ್ರೆ ನೀವು ಇಲ್ಲಿಗೆ ಬಂದ್ಬಿಟ್ರೆ ಎಷ್ಟೊಂದು ಒಳ್ಳೇದಾಗುತ್ತೆ. ನಾವು ನಿಮಗೆ 10 ಲಕ್ಷ ಮಾತ್ರ ಸಹಾಯ ಅಂತ ಕೊಡ್ತಿಲ್ಲ, ಮುಂದೆ ನನ್ನ ಮಗಳು ಜೀವನ ಚೆನ್ನಾಗಿರ್ಲಿ ಅಂತ ಕೊಡ್ತಿರೋದು. ನನ್ನ ಮಗಳು ನಿಮ್ಮ ಮನೇಲಿ ನಡೆಯುವ ಅವಶ್ಯಕತೆ ಇಲ್ದಿರೋ ಸಮಸ್ಯೆಗಳ ಮಧ್ಯೆ ಸಿಕ್ಕಾಕೋಬಾರ್ದು. ನೀವು ಕೂಡ ಆ ಸಾಲನೆಲ್ಲನೂ ತಲೆ ಮೇಲೆ ಓದ್ಕೋಬಾರ್ದು. ಶೀಲಾ ಹಾಗಂತಿರೋವಾಗ ರವಿ ಅರ್ಥ ಆಗ್ತಿದೆ, 10 ಲಕ್ಷ ದುಡ್ಡು ಕೊಟ್ಟು ಮನೆ ಅಳಿಯನಾಗಿ ಬಂದು ಇಲ್ಲೇ ಇರು ಅಂತ ಹೇಳ್ತಿದ್ದೀರಲ್ವಾ. ಹಾಗೆಲ್ಲ ಏನೂ ಇಲ್ಲ ಅಳಿಯಂದ್ರೆ, ನಿಮ್ಮ ಫ್ಯೂಚರ್ ಚೆನ್ನಾಗಿರ್ಲಿ ಅಂತ ತಾನೇ ಈ ರೀತಿಯೆಲ್ಲ ಮಾಡ್ತಿರೋದು. ನಿಮ್ಮ ಕುಟುಂಬದಲ್ಲಿ ಇದ್ಕೊಂಡು ಕಷ್ಟಪಡೋದ್ರ ಬದಲು ನಿಮ್ಗಿಲ್ಲಿ ಏನೇನು ಬೇಕೋ ಅದನ್ನೆಲ್ಲ ನಾವೇ ಮಾಡ್ಕೊಡ್ತೀವಿ, ಇಲ್ಲೇ ಇದ್ಬಿಡಿ ಅಂತ ಹೇಳ್ತಾರೆ ವಸುದೇವ್. ಆಗ ರವಿ ಸಾಕು ನಿಲ್ಸಿ, ಇದಕ್ಕೂ ಮೇಲೆ ನೀವೇನು ಮಾತಾಡೋದು ಬೇಡ ಅಂತಾನೆ. ನನ್ನ ಸಂತೋಷ ಇಲ್ಲಿ ಇರುತ್ತೆ ಅಂತ ನೀವ್ ಹೇಗೆ ನಿರ್ಧಾರ ತಗೊಂಡ್ರಿ? ನೀವು ದುಡ್ಡು ಕೊಟ್ಟಿದ ತಕ್ಷಣ ನಾನು ನಮ್ಮ ಅಪ್ಪ ಅಮ್ಮನ ಬಿಟ್ಟು ಬಂದ್ಬಿಡ್ತೀನಿ ಅನ್ಕೊಂಡ್ರ ಹಾಗಂತ ರವಿ ಹೇಳ್ತಿರುವಾಗ ಅಳಿಯಂದ್ರೆ ನಾನೇನು ತಪ್ಪಾಗಿ ಮಾತಾಡ್ತಿಲ್ಲ. ನಾವು ನಮ್ಮ ಕಂಡೀಷನ್ನ ಹೇಳಿದ್ವಿ ಅಷ್ಟೇ, ನೀವು ಬೇರೆ ಥರ ಏನೋ ತಿಳ್ಕೊಬೇಡಿ. ನೀವಿಬ್ರು ನಮ್ಮ ಜೊತೆ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡ್ವಿ, ಬೇರೆ ಇನ್ನೇನು ಇಲ್ಲ ಅಂತಾರೆ ವಸುದೇವ್. ನೀವೇನೇ ಹೇಳಿದ್ರು ದುಡ್ಡು ಕೊಟ್ಟು ಮನೆ ಹಳಿ ಆಗು ಅಂತ ಹೇಳ್ತಿದ್ದೀರಾ ಅಂತ ನನಗೆ ಚೆನ್ನಾಗೇ ಗೊತ್ತು. ಹಾಗಂತ ರವಿ ಹೇಳ್ತಿರೋವಾಗ ನಿಮ್ಮದು ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಅಳಿಯಂದ್ರೆ, ನಿಮಗೆ ತಾಳ್ಮೆಯಿಂದ ಬದುಕೋ ದಾರಿನೇ ಗೊತ್ತಿಲ್ಲ ಅಂತಾನೆ. ಆಗ ಶ್ರುತಿ ಡ್ಯಾಡಿ ಏನು ಅಂತ ಮಾತಾಡ್ತಿದ್ದೀರಾ ನೀವು? ಅವಳಾಗಂತಿರೋವಾಗ ಮಗಳೇ ನೀವಿಬ್ರು ಚೆನ್ನಾಗಿರ್ಲಿ ಅಂತ ನಾನು ಈ ಮಾತು ಹೇಳಿದ್ದು. ನೀವಿಬ್ರು ಚೆನ್ನಾಗಿ ಯೋಚನೆ ಮಾಡಿ ಆಮೇಲೆ ಅವ್ನು ನಿರ್ಧಾರಕ್ಕೆ ಬನ್ನಿ, ನಾನು 10 ಲಕ್ಷನ ರೆಡಿ ಮಾಡ್ತೀನಿ ಅಂತಾರೆ ವಸುದೇವ್. ಆಗ ರವಿ ಬೇಜಾರು ಮಾಡ್ಕೊಂಡು ಹೊಟ್ಟೋಗ್ತಾನೆ. ಶ್ರುತಿ ಕೂಡ ಬೇಜಾರು ಮಾಡ್ಕೊಂಡು ಹೋಗ್ತಾಳೆ. ರವಿ ಅವ್ರು ಹೇಳಿದ್ದನ್ನು ನೆನೆಸ್ಕೊಂಡು ಫೀಲ್ ಮಾಡ್ಕೋಬೇಡ ನೀನು. ನಮ್ಮಪ್ಪ ನಮ್ಮೊಳದಕ್ಕೋಸ್ಕರನೇ ಹೇಳಿದ್ದು. ಅವರೊಬ್ರು ಬಿಸ್ನೆಸ್ ಮ್ಯಾನ್, ಎಲ್ಲಾನು ಬಿಸ್ನೆಸ್ ರೀತಿಯೇ ನೋಡ್ತಾರೆ. ಆದರೆ ಇದರಲ್ಲಿರೋ ಗುಡ್ ಥಿಂಗ್ಸ್ನ ನೋಡು ಅಂತಾಳೆ. ಅದರಲ್ಲಿ ಏನಿದೆ, ಇಂಥ ಸಿಚುವೇಶನ್ನೇ ಯೂಸ್ ಮಾಡಿಕೊಂಡು ನನ್ನನ್ನು ಮನೆ ಅಳಿಯನ್ನಾಗಿ ಮಾಡ್ಕೊಳಕ್ಕೆ ನೋಡ್ತಿದ್ದಾರೆ. ರವಿ ಹಾಗಂತಿರೋವಾಗ ಅವ್ರು ಹೇಗೆ ಅವ್ರು ಬೇಕಾಗಿರೋ ಹಾಗೆ ಯೂಸ್ ಮಾಡ್ಕೊಳಕ್ಕೆ ನೋಡ್ತಿದಾರ? ನೀನು ಹಾಗೆ ಯೋಚನೆ ಮಾಡು. ನೀವು ಒಂದ್ಸರಿ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ನೋಡಿ. ನಿಮ್ಮ ಮನೇಲಿ ನಾವಿದ್ದೀವಿ ಇರಬೇಕು ಅಂತ ಅಂದ್ಕೊಂಡ್ರೆ ನಮ್ಮ ಕೈಲಿ ಏನು ಮಾಡೋಕ್ಕಾಗ್ತಿದೆ ಹೇಳಿ? ಡೈಲಿ ನನ್ನ ಕೈಲಿ ಒಳ್ಳೇದು ಮಾಡೋಕ್ಕೆ ಆಗ್ತಿಲ್ವಲ್ಲ ಅಂತ ಗಿಲ್ಟ್ ಆಗ್ತಿದೆ. ಅದಕ್ಕೆ ಬದಲಾಗಿ ನಮ್ಮಪ್ಪ ಕೊಟ್ಟಿರೋ ದುಡ್ಡನ್ನ ಇಸ್ಕೊಂಡು ನಿಮ್ಮ ಮನೆ ಸಾಲ ತೀರ್ಸೋಕ್ಕೆ ಹೆಲ್ಪ್ ಆಗುತ್ತಲ್ವಾ ಅಂತಾಳೆ. ಅದು ಅಲ್ಲೇ ನಾವಿಲ್ಲೇನೋ ಕಡೆವರೆಗೂ ಇರಬೇಕಾಗಿಲ್ಲ. ನಾವು ದುಡ್ದು
ನಮ್ಮ ಅಪ್ಪ ಕೊಟ್ಟಿರೋ ದುಡ್ಡನ್ನ ವಾಪಸ್ ಕೊಟ್ಟು ಮತ್ತೆ ನಮ್ಮ ಮನೆಗೆ ವಾಪಸ್ ಹೋಗೋಣ ಅಂತಾಳೆ. ಆಗ್ಲೂ ಕೂಡ ನಾವಿಬ್ರು ನಮ್ಮ ಮನೆಗೆ ಹೋಗ್ಬೋದಲ್ವಾ ಅಂತಿರೋವಾಗ ಇದು ನಿನ್ ಡಿಸಿಷನ್ ಶ್ರುತಿ ಅಂತಾನೆ ರವಿ. ಇಲ್ಲ ರವಿ, ಫೈನಲ್ ಡಿಸಿಷನ್ ನೀನೇ ತಗೋಬೇಕು ಅಂತಾಳೆ ಶ್ರುತಿ. ನೀವೇನೇ ಮಾಡಿದ್ರು ನಾನ್ ಮಾತ್ರ ಸಪೋರ್ಟ್ ಆಗಿರ್ತೀನಿ ಅಂತಾಳೆ. ಈ ಕಡೆ ಕುಸುಮ ಮನೇಲಿ ಅಪ್ಪ ಅಂತ ಸೂರ್ಯ ಕೂಗ್ತಾನೆ. ಏನೋ ಕೆಲಸ ಕೊಟ್ಟಿಯಾ ಅಂತ ರಂಗನಾಥ್ ಅವರು ಕೇಳ್ತಾರೆ. ಇಲ್ಲಪ್ಪ, ಮೊದ್ಲು ಇಂಗ್ಲಿಷ್ ಕ್ಲಾಸ್ಗೆ ಹೋಗ್ತೀವಿ ಮೀನಾ ನಾನು, ನಂತರ ನಾನು ಬಾಡಿಗೆಗೆ ಹೋಗ್ತೀನಿ ಅಂತಾನೆ ಸೂರ್ಯ. ಆಗ ಶಾಂತಿ ಅಲ್ಲಿಗೆ ಬಂದು ಓದೋ ವಯಸ್ಸಿನಲ್ಲಿ ಓದ್ಲಿಲ್ಲ, ಈಗಿದ್ರ ಅವಶ್ಯಕತೆ ಎಲ್ಲ ಇದೆಯಾ ಅಂತ ಕೇಳ್ತಾಳೆ. ಆಗ ರಂಗನಾಥ್ ಅವರು ಓದೋ ವಯಸ್ಸಿನಲ್ಲಿ ಅವನನ್ನ ಏನಾದ್ರೂ ಓದಕ್ ಬಿಟ್ಟಿಯಾ ನೀನು ಹಾಗಂತ ಅವ್ರು ಕೇಳ್ತಿರೋವಾಗ ಯಾರು ನಾನಾ ಅಂತ ಕೇಳ್ತಾಳೆ ಶಾಂತಿ. ನೀನ್ ಮಾತ್ರನೇ ಹಾಗಂತ ರಂಗನಾಥ್ ಅವರು ಹೇಳ್ತಿರುವಾಗ ಅಪ್ಪ ಬಿಡಪ್ಪ, ಈಗೇನಕ್ಕೆ ಅದನ್ನೆಲ್ಲ ಮಾತಾಡ್ತಿದ್ದೀರಾ ಮಮ್ಮಿ, ಓದಕ್ಕೆ ವಯಸ್ಸು ಮುಖ್ಯ ಅಲ್ಲ, ಓದೋ ಮನ್ಸು ಇರ್ಬೇಕು ಅಂತಾನೆ ಸೂರ್ಯ. ಅಂತ ಆಸಕ್ತಿ ಮನೆ ಸಾಲ ತೀರ್ಸೋದ್ರಲ್ಲಿ ಇದ್ರೆ ಸಾಕು ಅಂತಾಳೆ ಶಾಂತಿ. ನಿನಗೆ ಮನೋಜ್ಗಿಂತ ಮನೆ ಮೇಲೆ ಸೂರ್ಯ ಮೀನಾಗೆ ಅಕ್ರೆ ಜಾಸ್ತಿ. ಸ್ವಲ್ಪನಾದ್ರೂ ಅವ್ರು ರೆಸ್ಟ್ ತಗೋತಿದಾರ? ಯಾವಾಗ್ಲೂ ಓಡ್ತಾನೆ ಇರ್ತಾರೆ ತಾನೆ ಹಾಗಂತ ರಂಗನಾಥ್ ಅವರು ಬೈತಿರುವಾಗ ಮೀನಾ ಆಯ್ತಾ ಹೊರಡೋಣ ಅಂತಾನೆ ಸೂರ್ಯ. ಆಗ ಕುಸುಮ ಅವರು ಹಳಿ ಅಂದ್ರೆ ಎನ್ಕೊಂಡ್ ಬರ್ತಾರೆ. ಅಣ್ಣ, ನಾನು ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡ್ ಬಂದಿದ್ದೀನಿ, ನಮ್ಮ ಮನೆಯವ್ರಿಗೆಲ್ಲ ಒಳ್ಳೇದಾಗ್ಲಿ, ಸಮಸ್ಯೆಗಳೆಲ್ಲ ಆದಷ್ಟು ಬೇಗ ಬಗೆಹರಿಲಿ ಅಂತ ತಗೊಳ್ಳಿ ಪ್ರಸಾದನ ಅಂತ ಕೊಡ್ತಾರೆ. ಅರ್ಚಕರು ಆದಷ್ಟು ಬೇಗ ನಮ್ಮ ಮನೇಲಿರೋ ಸಮಸ್ಯೆ ಎಲ್ಲ ಬಗೆಹರಿತಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅವ್ರು ಹೇಳ್ದಾಗ ಆಗ್ಬಿಟ್ರೆ ಎಲ್ಲ ಒಳ್ಳೇದಮ್ಮ ಅಂತ ರಂಗನಾಥ್ ಅವರು ಹೇಳ್ತಾರೆ. ಬೀಗ್ರೆ ತಗೊಳ್ಳಿ ಅಂತ ಪ್ರಸಾದ ಕೊಡೋಕೆ ಹೋಗ್ತಿರುವಾಗ ನಾವು ಮನೆ ಬಿಟ್ಟು ಬಂದಿದ್ದನ್ನ ಅಕ್ಕಪಕ್ಕದಲ್ಲಿರೋರ್ಗೆಲ್ಲ ಹೇಳಾಯ್ತು. ಈಗ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರೋರ್ಗೆಲ್ಲ ಹೇಳ್ಕೊಂಡ್ ಬಂದ್ರ, ಇನ್ನು ಊರ್ ತುಂಬಾ ಹೇಳ್ಕೊಂಡ್ ಬಂದ್ಬಿಟ್ಟಿದ್ರೆ ಸರಿ ಹೋಗ್ತಿತ್ತು ಅಂತಾಳೆ. ಆಗ ರಂಗನಾಥ್ ಅವರು ಶಾಂತಿ, ಅವ್ರು ನಮ್ಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡ್ ಬಂದಿರೋದು, ಅದ್ರಲ್ಲೂ ಕೊಂಕ್ ಮಾತಾಡ್ತಿದೀಯಲ್ಲ ಅಂತ ಕೇಳ್ತಾರೆ. ನಾನು ಯಾರ ಜೊತೆಗೂ ಏನು ಹೇಳಿಲ್ಲ ಬೀಗ್ರೆ, ದೇವಸ್ಥಾನದಲ್ಲೂ ಕೂಡ ಪರಿಹಾರ ಏನಾದ್ರು ಇದೆಯಾ ಅಂತ ಕೇಳಿದೆ ಅಷ್ಟೇ ಅಂತಾರೆ ಕುಸುಮ. ಬಿಡಿಯತ್ತೆ, ಅವ್ರಿಗದೆಲ್ಲ ಅರ್ಥ ಆಗೋಲ್ಲ, ಕುಡಿ ಪ್ರಸಾದನ ಅಂತ ಸೂರ್ಯ ಇಸ್ಕೋತಾನೆ. ಆಗ ಅಲ್ಲಿಗೆ ಬೇಜಾರಿನಲ್ಲಿ ರವಿ ಬರ್ತಾನೆ. ಬಾ ರವಿ, ಪ್ರಸಾದ ತಗೋ ಅಂತಾಳೆ ಮೀನಾ. ಏನೋ ಶ್ರುತಿ ಬರ್ಲಿಲ್ವೇನೋ ಅಂತ ಶಾಂತಿ ಕೇಳ್ತಾಳೆ. ಅವಳು ರೆಸ್ಟೋರೆಂಟ್ಗೆ ಹೋದ್ಲಮ್ಮ ಹಾಗಂತ ರವಿ ಹೇಳ್ತಿರುವಾಗ ಯಾಕೋ ಡಲ್ ಆಗಿದೆಯಾ ಅಂತಾನೆ ಸೂರ್ಯ. ಯಾಕೋ ಆರೋಗ್ಯ ಸರಿ ಇಲ್ವೇನೋ ಅಂತ ಶಾಂತಿ ಕೇಳ್ತಾಳೆ. ಅದೆಲ್ಲ ಏನೂ ಇಲ್ಲಮ್ಮ ಅಂತ ರವಿ ಹೇಳ್ತಾನೆ. ಆಗ ರಂಗನಾಥ್ ಅವರು ರವಿ ಏನಾದ್ರೂ ಸಮಸ್ಯೆನಾ ಅಂತ ಕೇಳ್ತಾರೆ. ಆಗ ಅಲ್ಲಿ ಕುಸುಮ ಅವರು ಮೀನಾ ನನಗೆ ಹೂ ಮಾಲೆ ಆರ್ಡರ್ ಇದೆ, ನಾನು ಅಂಗಡಿ ಹತ್ರ ಹೋಗಿ ಆದಷ್ಟು ಬೇಗ ಬಂದ್ಬಿಡ್ತೀನಿ ಅಂತ ಹೇಳೋಗ್ತಾರೆ. ರವಿ ಏನು ಹೇಳ್ದೆ ಯೋಚನೆ ಮಾಡ್ತಿರುವಾಗ ಲೇ, ನಿನ್ ಮುಖ ನೋಡ್ತಿರುವಾಗಲೇ ನನ್ಗೆ ಗೊತ್ತಾಗ್ತಿದೆ ಅದೇನ್ ನಡೀತು ಅಂತ ಹೇಳು ಅಂತಾನೆ ಸೂರ್ಯ. ಮನೆ ಸಾಲ ತೀರ್ಸೋದಿಕ್ಕೆ ಶ್ರುತಿ ಅಪ್ಪ ನನ್ನನ್ನ ಕರೆದು ಮಾತಾಡಿದ್ರು, ಮನೆ ಸಾಲ ತೀರ್ಸೋಕೆ 10 ಲಕ್ಷ ರೂಪಾಯಿನ ಕೊಡ್ತೀನಿ ಅಂತ ಹೇಳಿದ್ರು. ರವಿ ಹಾಗಂದಿದ ತಕ್ಷಣ ಶಾಂತಿ, ತುಂಬಾ ಒಳ್ಳೆ ವಿಷಯನೇ ಅಲ್ವೇನೋ, ಪರವಾಗಿಲ್ಲ, ನಿಮ್ಮ ಮಾವ ಈ ಸಮಯದಲ್ಲಾದ್ರೂ ನಮ್ಗೆ ಸಹಾಯ ಮಾಡ್ಬೇಕು ಅಂತ ಅನ್ಕೊಂಡಿದಾರಲ್ಲ ಅಂತಾಳೆ. ಶಾಂತಿ, ಸ್ವಲ್ಪ ಇರು, ಆ ವ್ಯಕ್ತಿ ಯಾವ ಲಾಭನೂ ಇಲ್ಲದೆ ಏನು ಮಾಡಲ್ಲ ಹಾಗಂತ ರಂಗನಾಥ್ ಅವರು ಹೇಳ್ತಿರುವಾಗ ಇಲ್ಲ ರೀ, ಅವ್ರ ಮಾವ ಅವ್ನಿಗೇನೋ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ, ಯಾವಾಗಿದ್ರು ಅದೆಲ್ಲ ಶ್ರುತಿಗ್ ಬರ್ಬೇಕಾಗಿರೋದೇ ತಾನೇ ಅಂತ ಶಾಂತಿ ಹೇಳ್ತಿರೋವಾಗ ಸೂರ್ಯ ಸಕ್ರೆ ಅಪ್ಪ ಹೇಳ್ತಿರೋವಾಗೆ ಸಾಧಾರಣವಾಗಿ ಆ ವ್ಯಕ್ತಿ ದುಡ್ಡು ಕೊಡೋಣ ಎಲ್ಲ, ಸ್ವಲ್ಪ ಇರಿ ಹೇಳ ರವಿ ಅಂತ ಕೇಳ್ತಾನೆ ಸೂರ್ಯ. ಹೌದು ಕಣೋ, ಆ ದುಡ್ಡು ಕೊಡೋಕ್ಕೆ ಒಂದು ಕಂಡೀಷನ್ ಹಾಕಿದ್ದಾರೆ ಅಂತ ಹೇಳ್ತಾನೆ ರವಿ. ಅದನ್ನೇ ಅನ್ಕೊಂಡೆ, ಏನೋ ಕಂಡೀಷನ್ ಅಂತಾನೆ ಸೂರ್ಯ. ನಾನು ಶ್ರುತಿನೂ ಅವ್ರ ಮನೆಯಲ್ಲೇ ಇರ್ಬೇಕಂತೆ ಹಾಗಂತ ಹೇಳಿದ್ರು ಅಂತಾನೆ. ಹಾಗಾದ್ರೆ ನೀನು ಆ ಮನೆ ಅಳಿನಾಗಿ ಇರು ಅಂತ ಹೇಳ್ತಿದಾರ ಅಂತಾನೆ ಸೂರ್ಯ. ಹೌದು ಕಣೋ, ಹಾಗಿದ್ರೇನೆ ಆ ದುಡ್ಡನ್ನ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಅಂತಾನೆ ರವಿ. ನೋಡ್ತೀಯ ಶಾಂತಿ, ಆ ವಾಸುದೇವ ನನ್ನ ಮಗನ್ನ ದುಡ್ಡು ಕೊಟ್ಟು ಕೊಂಡ್ಕೊಳಕ್ ನೋಡ್ತಿದ್ದಾನೆ, ಅವ್ನು ಯಾವತ್ತೂ ತಿಳ್ಕೊಳ್ಳೋದೇ ಇಲ್ಲ ಬಿಡು ಅಂತಿರೋವಾಗ ಏನ್ರಿ ಇದು ಅನ್ಯಾಯ, 10 ಲಕ್ಷ ಕೊಟ್ಬಿಟ್ರೆ ಅದನ್ನ ತಗೊಂಡು ರವಿನ ಮನೆ ಬಿಟ್ಟು ಆಚೆ ಕಳಿಸಿ ಅವ್ರ ಮನೇಲಿ ಇರ್ಸ್ಬಿಡ್ತೀವಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅವರು. ತುಂಬಾ ದಿನಗಳಿಂದ ಅವ್ರು ಅದನ್ನೇ ತಾನೇ ಅನ್ಕೊಂಡಿರೋದು ಮೀನಾ ಹಾಗಂತ ಸೂರ್ಯ ಹೇಳ್ತಾನೆ. ಏನ್ ನಡೆಸ್ತಿದ್ದಾರೆ ಅವರು, ನನ್ನ ಮಗನ ಮನೆ ಅಳಿಯನಾಗಿ ಮಾಡ್ಕೊಳ್ಳೋ ಪ್ಲಾನ್ ಮಾಡ್ತಿದಾರ ಅವರು ಅಂತ ಶಾಂತಿ ಹೇಳ್ತಾಳೆ. ಬರೀ ಅಳಿಯ ಅಲ್ಲಮ್ಮ, ಮನೆಯಲ್ಲೇ ಇರೋ ಮನೆ ಅಳಿಯನ್ ಮಾಡ್ಕೋತಿದ್ದಾರೆ ಅಂತ ಸೂರ್ಯ ಹೇಳ್ತಾನೆ. ನಾನು ಅಲ್ಲಿರೋವಾಗ್ಲೇ ಈ ಮಾತು ಹೇಳಿದ್ರೆ ಅವ್ರಿಗೆ ಸರಿಯಾಗಿ ಹೇಳ್ಬಿಟ್ಟು ಬರ್ತಿದೆ, 2 ದಿನ ಅಲ್ಲಿದ್ದಕ್ಕೆ ನನ್ನ ಪಾಡು ಯಾರಿಗ್ ಬೇಕು ಅನ್ನಿಸ್ಬಿಡ್ತು, ಇದ್ರಲ್ಲಿ ಬೇರೆ ನನ್ನ ಮಗ ಅಲ್ಲೇ ಹೋಗಿರ್ಬೇಕಂತ 10 ಲಕ್ಷ ಕೊಟ್ಬಿಟ್ರೆ ನಾನು ಎತ್ತಿರೋ ಮಗನ ದಾನವಾಗಿ ಅವ್ರು ಕೊಟ್ಬಿಡ್ತೀನಿ ಅನ್ಕೊಂಡಿದಾರ, ನನ್ನ ಮಗನ ನನ್ನಿನ್ನ ದೂರ ಮಾಡ್ಬೇಕು ಅನ್ಕೊಂಡ್ಬಿಟ್ಟಿದ್ದಾರೆ ಅವರು ಹಾಗಂತ ಶಾಂತಿ ಹೇಳ್ತಿರುವಾಗ ಅವ್ರಿಗೆ ದುಡ್ಡಿನ ಮದ, ದುಡ್ಡಿದೆ ಅನ್ನೋ ಅಹಂಕಾರದಲ್ಲಿ ಇಷ್ಟು ಕೀಳ್ ಮಟ್ಟದಲ್ಲಿ ಯೋಚನೆ ಮಾಡ್ತಾನೆ ಅನ್ನೋದು ನಮ್ಗೇನು ಹೊಸ್ತಲ್ವಲ್ಲ ಅಂತಾರೆ ರಂಗನಾಥ್ ಅವರು. ಅವ್ರು ಹಾಗಂತಿರುವಾಗ ಆರಂಭದಿಂದನೂ ಅವ್ರು ಇದನ್ನೇ ಬಯಸ್ತಿರೋದು ಮಾವ ರವಿ, ಇದಕ್ಕೆಲ್ಲ ಶ್ರುತಿ ಏನಂದ್ರು ಅಂತ ಕೇಳ್ತಾಳೆ ಮೀನಾ. ಅದಕ್ಕೆ ಅವಳು ಪೂರ್ತಿ ಒಪ್ಪಿಗೆ ಕೊಟ್ಟಿಲ್ಲ ಅಂತಾನೆ ರವಿ. ಪೂರ್ತಿ ಒಪ್ಪಿಗೆ ಕೊಟ್ಟಿಲ್ಲ ಅಂದ್ರೆ ಬೇರೆ ಯಾವ ತರ ಅಂತ ಸೂರ್ಯ ಕೇಳ್ತಾನೆ. ಅವ್ರು ಕೊಡೋ ದುಡ್ಡನ್ನ ಸಾಲ ಅಂತ ಇಸ್ಕೊಂಡು ಸ್ವಲ್ಪ ದಿನ ಅಲ್ಲಿದ್ದು ಆ ಸಾಲ ತೀರಿಸಿ ಮತ್ತೆ ನಮ್ಮ ಮನೆಗೆ ನಾವು ಹೋಗೋಣ ಅಂತ ಹೇಳಿದ್ದು ಅಂತಾನೆ ರವಿ. ಏನೋ ಇದು, ಶ್ರುತಿ ಕೂಡ ಆ ಮನೆಗೆ ನೀನು ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದಾಳ, ಅವಳು ಕೂಡ ಅವ್ರ ಅಪ್ಪ ಅಮ್ಮನ ಬಿಟ್ಕೊಡ್ದೆ ಮಾತಾಡ್ತಿದ್ದಾಳಲ್ಲ, ಹಾಗಾದ್ರೆ ಅವಳಿಗೂ ಕೂಡ ನಮ್ಮ ಕುಟುಂಬದಿಂದ ನಿನ್ನನ್ನು ದೂರ ಮಾಡಿ ಅಲ್ಲೂ ಕರ್ಕೊಂಡು ಹೋಗ್ಬೇಕು ಅನ್ನೋ ಐಡಿಯಾ ಇದೆ ಹಾಗಂತ ಶಾಂತಿ ಹೇಳ್ತಿರುವಾಗ ಅತ್ತೆ, ಶ್ರುತಿ ಹಾಗೆಲ್ಲ ಅನ್ಕೋತಿದ್ದಾರೆ ಅಂತ ನನಗೆ ಅನ್ನಿಸ್ತಿಲ್ಲ ಹಾಗಂತ ಮೀನಾ ಹೇಳ್ತಿರುವಾಗ, ಹಾಗೆ ಅನ್ಕೊಡ್ಲಿಲ್ಲ ಅಂದಮೇಲೆ ಏನಕ್ಕೆ ನನ್ನ ಮಗನ 10 ಲಕ್ಷ ಕೊಟ್ಟು ಆ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತಿದ್ದಾಳೆ ಹಾಗಂತ ಶಾಂತಿ ಕೇಳ್ತಿರುವಾಗ
ಅವಳು ನಮ್ಮ ಸಾಲ ತೀರ್ಸೋಕೆ ಒಂದು ದಾರಿ ಸಿಕ್ತಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದಾಳತ್ತೆ. ಹಾಗಂತ ಮೀನಾ ಹೇಳ್ತಿರೋವಾಗ ಅವರು ಅದಕ್ಕೆ ಅವಳು ಆ ಇಂಟೆನ್ಷನ್ನಲ್ಲೇ ಮಾತಾಡಿದ್ದು ಅಂತಾನೆ ರವಿ. ಲೈ ಅವಳೇನಾದರೂ ಹೇಳಿ ಅವ್ರ ಅಪ್ಪ ಕೋಟಿ ರೂಪಾಯಿ ಕೊಡ್ತೀನಿ ಅಂದ್ರು ನಾನಂತೂ ನಿನ್ನನ್ನು ಕಳಿಸ್ಕೊಡಲ್ಲ. ಜೀವನ ಪೂರ್ತಿ ಅವ್ರ ಕಾಲ ಹತ್ರನೇ ಇರ್ಬೇಕಂತ ನೀನು. ಹಾಗಂತ ಶಾಂತಿ ಹೇಳ್ತಿರೋವಾಗ ಲೈ ಅದಕ್ಕೆ ನೀನೇನೋ ಹೇಳ್ದೆ ಅಂತ ಸೂರ್ಯ ಕೇಳ್ತಾನೆ. ನಾನು ಹೇಗೋ ಅದಕ್ಕೆಲ್ಲ ಒಪ್ಕೊಳಕ್ಕಾಗುತ್ತೆ? ನೀವು ಅಂದ್ಕೊಂಡಿರೋದು ಯಾವತ್ತೂ ನಡೆಯಲ್ಲ ಅಂತ ಬೈದು ಬಂದಿದ್ದೀನಿ ಅಂತಾನೆ ರವಿ. ಅಬ್ಬಾ ಕರೆಕ್ಟಾಗಿ ಹೇಳಿದ್ಯಾ ಕಣ, ನೀನಾಗೆಲ್ಲ ಹೋಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದೆಲ್ಲ ನಮ್ಮಪ್ಪ ಬೆಳೆಸಿರೋ ರೀತಿ, ಇದೆಲ್ಲ ಅವ್ರಿಗೆಲ್ಲ ಅರ್ಥ ಆಗಬೇಕು. ಹಾಗಂತ ಸೂರ್ಯ ಹೇಳ್ತಿರೋವಾಗ ಈಗ ನಮ್ಮ ಸ್ಥಿತಿ ನೋಡಿ ಅವನು ಆ ರೀತಿ ಹೇಳ್ತಿದ್ದಾನ? ಏನು ಎಲ್ಲರೂ ನಮ್ಮ ಸ್ಥಿತಿ ನೋಡಿ ಆಟ ಆಡ್ತಿದ್ದಾರಾ ಅಂತ ರಂಗನಾಥ್ ಅವರು ಕೇಳ್ತಾರೆ. ಹೌದಪ್ಪ, ಒಬ್ರಿಗೆ ಕಷ್ಟ ಅಂದರೆ ಅವ್ರಿಗೆ ಸಾಧಕವಾಗಿ ಅದನ್ನು ಬಳಸ್ಕೊಳ್ಳೋಕ್ಕೆ ನೋಡ್ತಾರೆ ಎಲ್ಲರೂ. ಆ ವಿಶಾಲಮ್ಮ ಪದವಿಗೆ ರಾಜೀನಾಮೆ ಕೊಡು ಅಂತ ಮೀನಾಗಿ ಹೇಳ್ತಿದ್ದಾಳೆ. ಆ ಸೋಂಪಪುಡಿ ಅಪ್ಪ ಅಮ್ಮ ಇವನನ್ನ ಮನೆ ಅಳಿಯಾಗು ಅಂತ ಹೇಳ್ತಿದ್ದಾರೆ. ಎಲ್ಲರೂ ನಮ್ಮನ್ನ ಯಾವ ರೀತಿ ನೋಡ್ತಿದ್ದಾರೆ ನೋಡ್ದಿಯೇನಪ್ಪ ಅಂತ ಕೇಳ್ತಾನೆ ಸೂರ್ಯ. ರವಿ ಯಾರು ಏನಂದ್ರು ಸರಿ, ಯಾರು ಹೇಗಿದ್ರು ಸರಿಯೇ, ನಮ್ಮನ್ನ ನಾವು ಯಾರ ಮುಂದೆನೂ ಬಿಟ್ಕೊಡ್ಬಾರ್ದು. ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ ಸೂರ್ಯ ಹೌದಪ್ಪ ಎಲ್ಲರೂ ಅವ್ರ ಲಾಭಕ್ಕೆ ನೋಡ್ತಿದ್ದಾರೆ ಅಂತಾನೆ ಸೂರ್ಯ. ಆಗ ಶಾಂತಿ ಬೇರೆಯವರೆಲ್ಲ ಯಾಕೋ ನೀನ್ ಹೆಂಡ್ತಿನೇ ಇದ್ದಾಳಲ್ಲ ಅವಳಾಗಂತಿರೋವಾಗ ಅತ್ತೆ ಈಗ ನಾನೇನು ಮಾಡಿದೆ ಅಂತಾಳೆ ಮೀನಾ. ಮತ್ತಿನ್ನೇನೆ ನಿನ್ನ ಪದವಿಗೆ ರಾಜೀನಾಮೆ ಕೊಟ್ಟರೆ ಮನೆಗೆ ಹಾಕಿರೋ ಸೀಲ್ನ ತೆಗೆಸ್ತೀನಿ ಅಂತ ವಿಶಾಲಮ್ಮ ಹೇಳಿದಾಳಲ್ಲ, ನೀನು ಯಾಕೆ ಇನ್ನೂ ಆ ಕೆಲಸ ಮಾಡ್ದೇನೆ ಇದೆಯಾ ಅಂತ ಕೇಳ್ತಾಳೆ. ಅಂದಮೇಲೆ ನಿನಗೂ ಕೂಡ ಆ ಪದವಿನೇ ಮುಖ್ಯ ಆಗ್ಬಿಡ್ತಲ್ಲ ಸಕ್ರೆ, ಸುಮ್ಮನೆ ಏನು ಗೊತ್ತಿಲ್ಲೇ ಮಾತಾಡಬೇಡಿ. ಆ ವಿಶಾಲಮ್ಮ ಹೇಳಿದ ತಕ್ಷಣನೇ ಮೀನಾ ರಾಜೀನಾಮೆ ಕೊಡ್ತೀನಿ ಅಂತ ಹೊರಟಿದ್ದು, ನಾನೇ ಬೇಡ ಅಂತ ಅವಳನ್ನ ತಡೆದಿದ್ದು. ಹಾಗಂತ ಸೂರ್ಯ ಹೇಳ್ತಿರೋವಾಗ ನಿನಗೂ ಕೂಡ ನಮ್ಮ ಮನೆಗೆ ಹೋಗ್ಬೇಕು ಅನ್ನೋ ಅಕ್ರೇನೇ ಇಲ್ವಲ್ಲ ಅಂತಾಳೆ. ಈಗ ಎಲ್ಲರೂ ನಡು ರೋಡಲ್ಲಿ ನಿಂತ್ಕೋಬೇಕು ಅಂತ ಹೇಳ್ತಿದ್ಯಾ ಅಂತಾಳೆ. ಈಗ ಯಾಕೆ ಸಕ್ರೆ ನಡು ರೋಡಲ್ಲಿ ನಿಂತಿರೋದು? ಈಗ ನಾವೆಲ್ಲರೂ ಮೀನಾ ಮನೇಲಿ ತಾನೇ ಇರೋದು ಅಂತಾನೆ ಸೂರ್ಯ. ಸ್ವಂತ ಮನೆ ಬಿಟ್ಟು ಇನ್ನೊಂದು ಮನೆಗೆ ಬಂದಿದ್ದೀವಿ. ಇಂಥ ಸ್ಥಿತಿನಲ್ಲೂ ಇವಳು ಅಧಿಕಾರನೇ ಮುಖ್ಯ ಆಗೋಯ್ತು. ನಯಾ ಪೈಸೆಗೆ ಪ್ರಯೋಜನ ಇಲ್ಲದೆ ಇರೋ ಪದವಿ ಅದು ಇದ್ರೇನು ಇಲ್ದೇರೇನು. ಹಾಗಂತ ಶಾಂತಿ ಬೈಕೋತಿರೋವಾಗ ಮೀನಾ ಬೇಜಾರು ಮಾಡ್ಕೋತಾಳೆ. ಆಗ ರಂಗನಾಥ್ ಅವರು ಏನು ಅಂತ ಮಾತಾಡ್ತಿದೀಯ ನೀನು? ಅವಳು ನಮ್ಮ ಮನೆಗೆ ಸೊಸೆಯಾಗಿ ಬಂದಿರೋದು, ಅವಳೇನಕ್ಕೆ ರಾಜೀನಾಮೆ ಕೊಡಬೇಕು? ಅವಳೇನು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ. ಅವಳು ಯಾವಾಗಲೂ ಒಳ್ಳೆಯದನ್ನೇ ಮಾಡೋದು, ಒಳ್ಳೆಯದನ್ನೇ ಬಯಸೋದು. ನೋಡು ಮೀನಾ, ಏನೇ ನಡೆದ್ರು ನೀನು ಮಾತ್ರ ಅಧ್ಯಕ್ಷರ ಸ್ಥಾನಕ್ಕೆ ರಾಜೀನಾಮೆ ಕೊಡಬಾರ್ದು. ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ ನಾವೆಲ್ಲರೂ ನಮ್ಮ ಮನೆಗೆ ಹೋಗ್ಬೇಕು ಅನ್ನೋ ಅಕ್ರೆ ನಿಮ್ಗೆ ಯಾರಿಗೂ ಇಲ್ಲ. ಹೀಗೆ ನಡುಬೀದಿಲಿ ನಿಂತಿರ್ಬೇಕು ಅನ್ನೋದೇ ತಾನೇ ನಿಮಗೆ ಬೇಕಾಗಿರೋದು ಅಂತಾಳೆ ಶಾಂತಿ. ಆಗ ರಂಗನಾಥ್ ಅವರು ಇಲ್ಲಿ ಇದನ್ನೆಲ್ಲ ಮಾತಾಡ್ತಿದ್ಯಲ್ಲ, ಇದನ್ನೆಲ್ಲ ಹೋಗಿ ನಿನ್ನ ಮಗ ಮನೋಜನ ಹತ್ರ ಕೇಳು. ರಂಗನಾಥ್ ಅವರು ಹಾಗಂತಿರುವಾಗ ಶಾಂತಿ ತಲೆ ತಗ್ಗಿಸ್ತಾಳೆ. ಇಬ್ರು ಸೇರಿ ನನ್ನ ಸೈನ್ನ ಫೋರ್ಜರಿ ಮಾಡಿದ್ರಲ್ಲ, ಆಗ ನಿಮ್ಮ ಬುದ್ಧಿ ಕೆಲಸ ಮಾಡ್ಲಿಲ್ವಾ? ಅವ್ರಾಗಂತಿರುವಾಗ ಸಕ್ರೆ ಆ ವಿಶಾಲಮ್ಮನಿಂದ ತುಂಬಾ ಜನ ತೊಂದರೆಗೊಳಗಾಗಿದ್ದಾರೆ. ಈಗ ಮೀನಾ ಎಲ್ರಿಗೂ ಒಳ್ಳೇದ್ ಮಾಡ್ತಿದ್ದಾಳೆ. ಈಗ ಇವಳು ಏನಾದ್ರು ಪದವಿ ಬಿಟ್ಕೊಟ್ಬಿಟ್ರೆ ಮೀನಾ ಓಟ್ ಕೊಟ್ಟಿರೋರೆಲ್ಲ ಆ ವಿಶಾಲಮ್ಮನಿಂದ ಮತ್ತೆ ತೊಂದರೆ ಅನುಭವಿಸ್ತಾರೆ ಅಂತಾನೆ. ಆಗ ಶಾಂತಿ ಬೇರೆಯವ್ರ ಬಗ್ಗೆ ನಾವ್ಯಾಕೆ ಚಿಂತೆ ಮಾಡ್ಬೇಕು? ನಮ್ಮ ಸ್ಥಿತಿನೇ ಹೀಗೆ ನಡು ರೋಡಲ್ಲಿ ಬಂದು ನಿಂತಿದೆ. ಈ ಸಮಸ್ಯೆಗೆ ಪರಿಹಾರ ಹುಡುಕಿ ಅಂದ್ರೆ ಅದನ್ನ ಬಿಟ್ಟು ಬೇರೆ ಏನೋ ಮಾಡ್ತಿದ್ದೀರಲ್ಲ ಅಂತಾಳೆ. ಆಗ ರಂಗನಾಥ್ ಅವರು ಅದಕ್ಕೆಲ್ಲ ಮೀನಾ ಯಾಕೆ ರಾಜೀನಾಮೆ ಕೊಡಬೇಕು? ಹಾಗೆ ಅವಳು ರಾಜೀನಾಮೆ ಕೊಟ್ಟು ಈ ಮನೆ ನಮ್ಮ ಕೈಗೆ ಬರೋ ಅವಶ್ಯಕತೆ ಇಲ್ಲ. ಅವಳು ನ್ಯಾಯವಾದ ಕೆಲಸನೇ ಮಾಡ್ತಿದ್ದಾಳೆ. ಮೀನಾಗೆ ಪದವಿ ಬಿಡು ಅಂತ ಹೇಳ್ತಿದ್ಯಲ್ಲ, ಹಾಗಾದ್ರೆ ರವಿನೂ ಕೂಡ ದುಡ್ಡು ತಗೊಂಡು ಆ ಹೊಸದೇ ಮನೆಗೆ ಕಳಿಸ್ಬಿಡು ಅಂತ ಹೇಳ್ತಾರೆ. ಆಗ ಶಾಂತಿ ಮೌನವಾಗಿ ಸುಮ್ಮನಾಗ್ತಾಳೆ. ಆಗ ರಂಗನಾಥ್ ಅವರು ಬಂದ್ರೆ ಇಲ್ಲಿ ನೀವು 3 ಜನ ಮಕ್ಕಳು ಯಾವಾಗಲೂ ನನ್ನ ಜೊತೆನಲ್ಲೇ ಇರಬೇಕು. ನಾವೆಲ್ಲರೂ ಒಂದೇ ಮನೆಯಲ್ಲಿ ಇರಬೇಕು. ಆ ಮನೆಗೋಸ್ಕರ ನಿಮ್ಮನ್ನೇ ನೀವು ಯಾರು ಅಡ್ಬಿಡ್ಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಮನೆ ಕೂಡ ನಮಗೆ ಮುಖ್ಯನೇ, ಆದರೆ ಅದಕ್ಕಿಂತ ಮುಖ್ಯ ನೀವುಗಳು. ದುಡ್ಡಿಗೋಸ್ಕರ ಯಾರು ಈ ಥರ ಕೆಲಸ ಮಾಡೋದು ಬೇಕಾಗಿಲ್ಲ. ಹಾಗಂತ ರಂಗನಾಥ್ ಅವರು ಹೇಳ್ತಿರುವಾಗ ಅಪ್ಪ ನಾನು ನಿನ್ನ ಮಗನಪ್ಪ, ಯಾವತ್ತಿಗೂ ನಮ್ಮ ಮನೇನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಶ್ರುತಿಗೂ ಕೂಡ ಅದ್ರಲ್ಲಿ ಒಪ್ಪಿಗೆ ಇಲ್ಲ. ಅವಳು ಕೂಡ ನಿಮ್ ಗೌರವದ ಬಗ್ಗೆನೇ ಯೋಚನೆ ಮಾಡೋದಪ್ಪ. ರವಿ ಹಾಗಂತಿರೋವಾಗ ಶ್ರುತಿ ಹೇಳ್ತಿರೋವಾಗೆ ಗೌರವಕ್ಕಿಂತ ನೀನು ಕೂಡ ನಮಗೆ ಮುಖ್ಯನೇ ಕಣೋ. ಆ ವಾಸುದೇವ್ ದುಡ್ಡೇನು ನಮಗೆ ಬೇಕಾಗಿಲ್ಲ. ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ ನಾನು ತಗೊಳ್ಳೋದು ಇಲ್ಲ ಅಪ್ಪ, ಈಗಲೇ ನನಗೆ ಅವ್ರ ಮನೇಲಿ ಇರೋಕೆ ಇಷ್ಟನೇ ಆಗ್ತಿಲ್ಲ. ಹಾಗಂತ ರವಿ ಹೇಳ್ತಿರೋವಾಗ ಸ್ವಲ್ಪ ದಿನ ಅಷ್ಟೇ ಕಣೋ ರವಿ, ನಮ್ಮ ಮನೆಗೆ ನಾವೆಲ್ಲೂ ವಾಪಸ್ ಹೋಗೋಣ. ಸಮಸ್ಯೆ ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತ್ಕೊಳಕ್ಕಾಗುತ್ತಾ? ಕಾಲ ಕಳ್ದಂಗೆನೆ ಎಲ್ಲ ಸರಿ ಹೋಗುತ್ತೆ. ಹಾಗಂತ ಸೂರ್ಯ ಹೇಳ್ತಿರೋವಾಗ ಹೀಗೆ ಹೇಳ್ಕೊಂಡು ಬಿಟ್ಟಿಯಾಗಿ ಮಾತಾಡ್ತಾನೆ ಇರಬೇಡಿ. ಮನೆಗೆ ಹೋಗೋಕ್ ದಾರಿ ಇದ್ರೂ ನನಗೆ ಪದವಿನೇ ಬೇಕು ಅಂತ ಇವಳು ಬೇರೆ ಸುಮ್ಮನೆ ಇದ್ದಾಳೆ. ನಿಮ್ಗಳನ್ನೆಲ್ಲ ನಂಬ್ಕೊಂಡು ಮತ್ತೆ ನಾವು ವಾಪಸ್ ಮನೆಗೆ ಹೋದಂಗೆನೆ ಹಾಗನ್ಕೊಂಡು ಶಾಂತಿ ರೂಮ್ಗೆ ಹೋಗ್ತಾಳೆ. ಆಗ ರಂಗನಾಥ್ ಅವರು ಮೀನಾ ಅವಳನ್ನು ಬಿಡು, ಅವಳು ಏನಾದರೂ ಹೇಳ್ತಾನೆ ಇರ್ತಾಳೆ, ನೀನು ನಿನ್ನ ಕೆಲಸ ಮಾತ್ರ ನೋಡ್ಕೊಂತಾರೆ ರಂಗನಾಥ್ ಅವರು. ಆಗ ಸೂರ್ಯ ರವಿ ಬಾರೋ ಕೂತ್ಕೊ ಅಂತ ಹೇಳ್ತಾನೆ. ಮೀನಾ ಕಾಫಿ ತಗೊಂಡ್ ಬರೋಗು ಅಂತ ಕಳಿಸ್ತಾನೆ. ಈ ಕಡೆ ಮಂಜ ಮನೆಗೆ ಬರ್ತಾನೆ. ಕುಸುಮ ಅವರು ಮಂಜ ಇವತ್ತು ಆಫೀಸ್ಗೆ ಲೇಟಾಗಿ ಹೋಗ್ತೀಯ ಅಂತ ಕೇಳ್ತಾರೆ. ಹೌದಮ್ಮ, ಒಂದು ಸ್ವಲ್ಪ ಕಲೆಕ್ಷನ್ ಇದೆ, ಅದನ್ನೆಲ್ಲ ನೋಡ್ಕೊಂಡು ಆಮೇಲೆ ಆಫೀಸ್ಗೆ ಹೋಗ್ತೀನಿ ಅಂತಾನೆ ಮಂಜ. ಹಾಗಾದರೆ ಮನೆಗೆ ಸ್ವಲ್ಪ ಸಾಮಾನು ಬೇಕಿತ್ತು, ಅಂಗಡಿಯಿಂದ ತೊಗೊಂಡು ಬಂದ್ಬಿಡು ಅಂತ ಹೇಳ್ತಾರೆ. ಬೀಗರಿಗೆ ಮಟನ್ ಅಂದರೆ ತುಂಬ ಇಷ್ಟ ಅಂತೆ. ಮೀನಾ ಹೇಳ್ತಾ ಇದ್ಲು, ನೀನು ಸ್ವಲ್ಪ ಅದನ್ನು ತೊಗೊಂಡು ಬಂದ್ಬಿಡ್ತೀಯ ಅಂತ ಕೇಳ್ತಾರೆ. ಏನಮ್ಮ ನೀನು ತಿಂಗಳು ಕೊನೆಯಲ್ಲಿ ಹೇಳ್ತಿದೀಯಾ? ಅದಕ್ಕೆಲ್ಲ ಈಗ ರೇಟ್ ಜಾಸ್ತಿ ಆಗಿದೆ, ನನ್ನ ಹತ್ರ ದುಡ್ಡು ಬೇರೆ ಇಲ್ಲ, ನನ್ನ ಸಂಬಳನ ನಾಳೆ ಕೊಡ್ತಾರೆ. ಹಾಗಂತ ಮಂಜ ಹೇಳ್ತಿರೋವಾಗ
ನನ್ನ ಹತ್ರನೂ ಇಲ್ಲ ಕಣೋ. ಒಂದು ಕೆಲಸ ಮಾಡು, ಮನೆ ಓನರ್ ಹತ್ರ ಹೋಗಿ ನಾನು ಹೇಳಿ ಅಂತ ಸ್ವಲ್ಪ ದುಡ್ಡು ಇಸ್ಕೊಂಡು ತೊಗೊಂಡು ಬಂದುಬಿಡು. ಸಾಯಂಕಾಲ ನಾನು ಮಾಲೆ ದುಡ್ಡು ಬರುತ್ತಲ್ಲ ಕೊಟ್ಕೋತೀನಿ ಅಂತಾರೆ ಕುಸುಮ. ಅಮ್ಮ ನಾನು ನನ್ನ ಫ್ರೆಂಡ್ ಹತ್ರ ಕೇಳಲ್ಲ ಅಂತಾನೆ ಮಂಜ. ಬೇಡ ಕಣೋ, ನೀನು ಹೌಸ್ ಓನರ್ ಹತ್ರನೇ ಇಸ್ಕೋ, ನಾನು ಸಾಯಂಕಾಲ ಅವ್ರಿಗೆ ಕೊಟ್ಕೋತೀನಿ ಅಂತಾರೆ ಕುಸುಮ. ಸರಿ ಅಂತ ಮಂಜ ಹೋಗ್ತಿರೋವಾಗ ಅದನ್ನೆಲ್ಲ ಕೇಳಿಸ್ಕೊಂಡಂತ ಶಾಂತಿ 1 ನಿಮಿಷ ಅಂತಾಳೆ. ಹೇಳಿ ಬೀಗ್ರಿ ಅಂತ ಕುಸುಮ ಹೇಳ್ತಾರೆ. ಸಾಲ ಮಾಡಿ ಅದನ್ನೆಲ್ಲ ಈಗ ಏನಕ್ಕೆ ತರಬೇಕು? ಅದ್ರ ಅವಶ್ಯಕತೆ ಏನಿಲ್ಲ, ಮನೇಲಿ ಏನಿರುತ್ತೆ ಅದನ್ನೇ ಮಾಡಾಕಿದ್ರೆ ಸಾಕು ಅಂತಾಳೆ ಶಾಂತಿ. ಹಾಗಲ್ಲ ಬೀಗ್ರೆ, ಎಲ್ಲ ಟೈಮ್ನಲ್ಲೂ ಅದನ್ನೇ ಮಾಡೋಕ್ಕಾಗುತ್ತಾ? ದೇಹದಲ್ಲಿ ಶಕ್ತಿ ಇರೋದು ಬೇಡವಾ ಅಂತಾರೆ ಕುಸುಮ. ಅತ್ತೆ ನಮ್ಮಮ್ಮ ಅಡುಗೆನೆಲ್ಲ ಚೆನ್ನಾಗಿ ಮಾಡ್ತಾರೆ ಅಂತಾನೆ ಮಂಜ. ಬೀಗ್ರೆ ನಾನು ದೇವಸ್ಥಾನ ಹತ್ರ ಹೋಗಿ ಬಂದ್ಬಿಡ್ತೀನಿ, ಆಮೇಲೆ ಅಡುಗೆ ಮಾಡ್ತೀನಿ ಅಂತ ಕುಸುಮ ಹೋಗ್ತಿರುವಾಗ ಸ್ವಲ್ಪ ಇರಿ ಅಂತಾಳೆ ಶಾಂತಿ. ನನಗೀಗ ಅದನ್ನೆಲ್ಲ ತಿನ್ನಬೇಕು ಅಂತ ಅನ್ನಿಸ್ತಿಲ್ಲ, ದುಡ್ಡಿಲ್ಲದೆ ಸಾಲ ಮಾಡಿ ಅದನ್ನೆಲ್ಲ ತರೋದು ಬೇಡ, ಅಂಗಡಿಗೆ ಹೋಗ್ಬೇಕು ಅಂತ ಹೇಳಿದ್ರಲ್ವಾ, ಹೋಗಿದ್ದು ಬನ್ನಿ ಅಂತಾಳೆ. ಮನೆಯಿಂದ ಹೊರಗೆ ಬಂದಮೇಲೆ ಏನಮ್ಮ ಇದು ಅತಿಶಯ ಅನ್ನಿಸ್ತಿದೆ, ಅವರೇ ಏನೋ ಬೇಡ ಅಂತಿದಾರಲ್ಲ ಅಂತ ಮಂಜ ಕೇಳ್ತಾನೆ. ಗೊತ್ತಿಲ್ಲ ಕಣೋ, ಅವ್ರಿಗೇನೋ ಬೇಡ ಅಂತ ಅನಿಸಿರ್ಬೇಕು. ಸರಿ ಬಿಡು, ನಾಳೆ ನಿನಗೆ ಸಂಬಳ ಬರುತ್ತಲ್ಲ ಆಗ ನೋಡ್ಕೊಳ್ಳೋಣ ಅಂತಾರೆ ಕುಸುಮ. ಅಮ್ಮ ಅವ್ರನ್ನ ನಂಬೋಕ್ಕಾಗಲ್ಲ ಅಮ್ಮ, ಈಗಾಗ ಹೇಳ್ಬಿಟ್ಟು ಮಾತು ಬಂದಾಗ ಏನಾದರೂ ಅಂದ್ಬಿಟ್ರೆ ಏನು ಮಾಡೋದು ಅಂತಾನೆ ಮಂಜ. ಅವ್ರಿಗೆ ಕೇಳಿಸುತ್ತೆ ಕಣೋ, ನಮಗೆ ಖರ್ಚು ಜಾಸ್ತಿ ಆಗಬಾರ್ದು ಅಂತ ಆ ರೀತಿ ಹೇಳಿದ್ದಾರೆ ಅಷ್ಟೇ, ನೀನು ಅವಶ್ಯಕತೆ ಇಲ್ಲದೆ ಏನೇನೋ ಮಾತಾಡ್ತಿರ್ಬೇಡ, ಹೋಗಿ ಕೆಲಸ ನೋಡ್ಕೋ ಹಾಗಂತ ಕುಸುಮ ಹೇಳ್ತಾರೆ. ಈ ಕಡೆ ರಂಗನಾಥ್ ಅವರು ಮನೆಗೆ ಬರ್ತಾರೆ. ಏನ್ರಿ ನೀವು ಯಾವಾಗ ಬಂದ್ರಿ ಅಂತ ಶಾಂತಿ ಅಡುಗೆ ಮನೆಯಿಂದ ಹೊರಗೆ ಬರ್ತಾಳೆ. ಈಗ ತಾನೇ ಬರ್ತಿದ್ದೀನಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅಡುಗೆ ಎಲ್ಲ ರೆಡಿ ಆಯಿತು, ನೀವು ಕೂತ್ಕೊಳ್ಳಿ, ನಾನು ಊಟ ತೊಗೊಂಡು ಬರ್ತೀನಿ ಅಂತಾಳೆ. ಎಲ್ಲರೂ ಬರಲಿ ಇರು, ಆಮೇಲೆ ಊಟ ಮಾಡೋಣ. ಎಲ್ಲಿ ಮೀನಾ ಅಮ್ಮ ಯಾರು ಕಾಣಿಸ್ತಾನೆ ಇಲ್ಲ ಅಂತಾರೆ ರಂಗನಾಥ್ ಅವರು. ಏನೋ ಕೆಲಸ ಇತ್ತು ಅಂತ ಹೊರಗಡೆ ಹೋದ್ರು, ಅವ್ರು ಯಾವಾಗ ಬರ್ತಾರೋ ಏನೋ. ನೀವು ಮಾತ್ರೆ ತಗೋಬೇಕಲ್ವಾ, ಕೂತ್ಕೊಳ್ಳಿ ನಾನು ಊಟ ತೊಗೊಂಡು ಬರ್ತೀನಿ ಅಂತಾಳೆ. ತಗೊಳ್ಳಿ ಅಂತ ಊಟ ತೊಗೊಂಡು ಕೊಡ್ತಾಳೆ. ನೀನು ಊಟ ಮಾಡಿದ ಅಂತ ಕೇಳ್ತಾರೆ ರಂಗನಾಥ್ ಅವರು. ನಾನು ಆಮೇಲೆ ಮಾಡ್ತೀನಿ, ನೀವು ಮೊದಲು ತಿನ್ನಿ ಅಂತಾಳೆ ಶಾಂತಿ. ಹೇಗಿದೆ ಅಂತ ಶಾಂತಿ ಕೇಳ್ತಾಳೆ. ನಾನೇ ನಿನ್ನ ಕೈನ ಊಟನ ಹೊಸ್ದಾಗಿ ತಿಂತಿದ್ದೀನ, ಆದರೆ ಒಂದು ಬರೀ ತಿನ್ನೋದಿಲ್ಲಿ, ಈಗಲಾದ್ರೂ ನಿನಗೆ ಅಡುಗೆ ಮಾಡಬೇಕು ಅನ್ನಿಸ್ತಲ್ಲ, ಅಷ್ಟು ಸಾಕು ಅಂತಾರೆ. ನಮ್ಮನೆ ಥರನೇ ಅಂದ್ಕೊಂಡು ಈ ಮನೇಲಿ ನೀನು ಅಡುಗೆ ಮಾಡ್ತಿದ್ಯಾ? ಹೇಳಬೇಕು ಅಂದರೆ ಇದು ನೋಡಿ ನನಗೆ ತುಂಬ ಸಂತೋಷ ಆಗ್ತಿದೆ ಶಾಂತಿ ಅಂತಾರೆ. ಕುಸುಮ ಮತ್ತು ಮಂಜ ಇಬ್ಬರು ಬರ್ತಾರೆ. ಕುಸುಮ ಅವರು ಬೇಗ ಬೇಗ ಬರ್ತಿರೋವಾಗ ಅಮ್ಮ ನಿಧಾನಕ್ಕೆ ಹೋಗಮ್ಮ, ಯಾಕಮ್ಮ ಇಷ್ಟು ಅರ್ಜೆಂಟಾಗಿ ಹೋಗ್ತಿದ್ಯಾ ಅಂತಾನೆ ಮಂಜ. ಊಟ ಟೈಮ್ ಆಯಿತು ಬಾರೋ, ಬೇಗ ಅಡುಗೆ ಮಾಡಬೇಕು ಅಂತಾರೆ ಕುಸುಮ. ಅಣ್ಣ ಹೂವಿನ ಅಂಗಡಿಲಿ ಸ್ವಲ್ಪ ಲೇಟ್ ಆಗಿಬಿಡ್ತು, ನಿನ್ಗೆ ಹಶ್ವಾಗ್ತಿರ್ಬೇಕು, ನಾನು ಇನ್ನು ಸ್ವಲ್ಪ ಹೊತ್ತಲ್ಲೇ ಅಡುಗೆ ಮಾಡಿಬಿಡ್ತೀನಿ ಅಂತ ಕುಸುಮ ಹೇಳ್ತಾರೆ. ಸ್ವಲ್ಪ ಇರಿ ಕುಸುಮಮ್ಮ, ಅಡುಗೆ ಎಲ್ಲ ಮುಗ್ದು ನಾನು ಕೂಡ ಊಟ ಮಾಡಾಯ್ತು ಅಂತಾರೆ ರಂಗನಾಥ್ ಅವರು. ಮೀನಾ ಬಂದಿದ್ದಾಳ ಅಂತ ಕುಸುಮ ಕೇಳ್ತಾರೆ. ಇಲ್ಲ ಅಮ್ಮ, ಶಾಂತಿನೇ ಅಡುಗೆ ಮಾಡಿದ್ದಾಳೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅಯ್ಯೋ ಬೀಗ್ರೆ, ನೀವ್ಯಾಕೆ ಅಡುಗೆ ಮಾಡೋಕೆ ಹೋದ್ರಿ? ನಾನು ಆದಷ್ಟು ಬೇಗ ಬಂದುಬಿಡೋಣ ಅಂತ ಹೋದೆ, ಲೇಟ್ ಆಗಿಬಿಡ್ತು. ತಕ್ಷಣ ಮಂಜನಿಗೆ ಫೋನ್ ಮಾಡಿ ಅವನ ಜೊತೆನೇ ಬಂದುಬಿಟ್ಟೆ ಅಂತಾರೆ. ನಾನು ಮೊದಲೇ ಬರಬೇಕಾಗಿತ್ತು, ನನ್ನನ್ನು ಕ್ಷಮಿಸ್ಬಿಡಿ ಬೀಗ್ರೆ ಅಂತಿರೋವಾಗ ಪರವಾಗಿಲ್ಲ, ಕೆಲಸ ಅಂತ ಹೋದ್ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಅದಕ್ಕೆ ನಾನೇ ಅಡುಗೆ ಮಾಡಿದೆ ಅಂತಾಳೆ ಶಾಂತಿ. ಆಗ ಮಂಜ, ಮಾವ ಅಡ್ರೆಸ್ ತಪ್ಪಿ ಬೇರೆ ಎಲ್ಲಿಗೂ ಬಂದ್ಬಿಟ್ಟಿದ್ದೀನಿ ಅನ್ನೋ ಫೀಲ್ ಆಗ್ತಿದೆ ಅಂತಾನೆ. ಆಗ ಕುಸುಮ ಅವರು ಸುಮ್ಮನಿರೋ ಅಂತಾರೆ. ಅವನನ್ನ ಯಾಕೆ ಸುಮ್ಮನಿರಿಸ್ತಿದ್ದೀರಾ? ಅವ್ನು ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ ಕುಸುಮಮ್ಮ, ನನಗೂ ಕೂಡ ಹಾಗೆ ಅನ್ನಿಸ್ತಿದೆ. ಇದುವರೆಗೂ ಏನು ಮಾಡದೇ ಇರೋಳು ಇವತ್ತು ಅಡುಗೆ ಮಾಡಬೇಕು ಅಂತ ಅನಿಸಿದೆಯಲ್ಲ ಅವಳಿಗೆ, ಅದೇ ಸಂತೋಷ ಅಂತಾರೆ ರಂಗನಾಥ್ ಅವರು. ಈ ಕಡೆ ಶಾಂತಿ ತಟ್ಟೆಗೆ ಊಟ ಹಾಕೊಂಡು ತಿಂದು ನೋಡ್ತಾಳೆ. ರಂಗನಾಥ್ ಅವ್ರ ಕಡೆ ತಿರುಗಿ ನೋಡ್ತಾಳೆ. ಆಗ ರಂಗನಾಥ್ ಅವರು, ಆಗಲೇ ಹೇಳಿದ್ನಲ್ಲ ಶಾಂತಿ, ಬರೀ ಊಟ ಮಾಡೋದನ್ನ ಬಿಟ್ಟು ಅಡುಗೆ ಮಾಡಬೇಕು ಅಂತ ನಿನ್ಗೆ ಅನ್ನಿಸ್ತಲ್ಲ, ಅದೇ ದೊಡ್ಡದು ಅಂತಾರೆ. ಊಟ ಮಾಡುವಂತಿರೋವಾಗ ಶಾಂತಿ ಕುಸುಮ ಮತ್ತೆ ಮಂಜ ಊಟ ಮಾಡ್ತಿರೋದನ್ನ ನೋಡ್ತಾಳೆ. ಮಂಜ ಕುಸುಮ ಅವ್ರ ಮುಖ ನೋಡ್ತಾನೆ. ಸುಮ್ಮನೆ ಊಟ ಮಾಡುವಂತ ಸನ್ನೆ ಮಾಡ್ತಾರೆ ಕುಸುಮ. ಬೀಗ್ರೆ ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ನೀವು ಮಾಡಿರೋ ಸಾಂಬಾರು ತುಂಬಾ ಚೆನ್ನಾಗಿದೆ ಅಂತಾರೆ. ನಾನು ಕೂಡ ಇಷ್ಟೊಂದು ಚೆನ್ನಾಗಿ ಅಡುಗೆ ಮಾಡಲ್ಲ, ನೀವು ಮಾಡಿರೋ ಅಡುಗೆನ ಇದೇ ಮೊದಲನೇ ಸರಿ ನಾನು ತಿಂತಿರೋದು ಅಂತಾರೆ ಕುಸುಮ. ಮಂಜ ಚೆನ್ನಾಗಿದೆ ಅಲ್ವೇನೋ ಅಂತಿರೋವಾಗ ಹಾಂ ಚೆನ್ನಾಗಿದೆ ಅಮ್ಮ ಅಂತಾನೆ ಮಂಜ. ಈ ಕಡೆ ಶಾಂತಿ ರಂಗನಾಥ್ ಅವ್ರಿಗೆ ನೀರು ತಂದು ಕೊಡ್ತಾಳೆ. ಏನ್ರಿ ಸಾಂಬಾರು ತುಂಬಾ ಖಾರ ಆಗ್ಬಿಟ್ಟಿತ್ತಲ್ವಾ ಅಂತ ಕೇಳ್ತಾಳೆ. ಯಾವಾಗಲೂ ನೀನು ಹೀಗೆ ತಾನೇ ಅಡುಗೆ ಮಾಡೋದು ಅಂತ ರಂಗನಾಥ್ ಅವರು ಹೇಳ್ತಾರೆ. ನಾನು ಮರ್ತ್ಬಿಟ್ಟೆ ರೀ, ಏನೇ ಇದ್ರು ಅವ್ರು ತುಂಬಾ ಚೆನ್ನಾಗಿದೆ ಅನ್ಕೊಂಡು ತಿಂದ್ರಲ್ಲ ಹಾಗಂತ ಶಾಂತಿ ಹೇಳ್ತಿರೋವಾಗ, ನೀನು ಕಷ್ಟಪಟ್ಟು ಅಡುಗೆ ಮಾಡಿದ್ಯಲ್ಲ ಅದ್ರ ಬಗ್ಗೆ ಏನಾದರೂ ಮಾತಾಡಿದ್ರೆ ನಿನ್ನ ಮನಸ್ಸಿಗೆ ಕಷ್ಟ ಆಗುತ್ತೆ ಅಂತ ನಿಂತಾರ ಅವರು ಏನೋ ಮಾತಾಡದೆ ಚೆನ್ನಾಗಿದೆ ಅಂತ ಊಟ ಮಾಡಿದ್ರು ಅಂತಾರೆ. ಅದೇ ನೋಡು ಅವರು ನಿನ್ನ ಮೇಲೆ ಇಟ್ಟಿರೋ ಮರ್ಯಾದೆ, ನೀನು ಸಂತೋಷವಾಗಿರ್ಬೇಕು ಅಂತ ಏನು ಮಾತಾಡದೆ ಅವ್ರು ಊಟ ಮಾಡಿದ್ರು. ಆದರೆ ನೀನು ಈ ಮನೆಗೆ ಬರೋಕ್ಕೆ ಎಷ್ಟೊಂದು ಯೋಚನೆ ಮಾಡಿದೆ. ಶ್ರುತಿ ಮನೆಯಲ್ಲಿ ನಿಂಗೆ ಎಂಥ ಮರ್ಯಾದೆ ಸಿಕ್ತು, ಆದರೆ ಈ ಮನೆಯಲ್ಲಿ ಈ ಥರ ಮರ್ಯಾದೆ ಸಿಗುತ್ತೆ ಅಂತ ನೀನು ಯೋಚನೆ ಮಾಡಿರಲಿಲ್ಲ ಅಲ್ಲ. ಈಗ ನಿನಗೆಲ್ಲ ಅರ್ಥ ಆಗ್ತಿರ್ಬೇಕು. ನನಗೆ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಿದ್ದು ಬರ್ತೀನಿ ಅಂತಾರೆ ರಂಗನಾಥ್ ಅವರು. ಈ ಕಡೆ ಸೂರ್ಯ ಮೀನಾ ಇಬ್ಬರು ಲಾಯರ್ ಹತ್ರ ಬಂದಿರ್ತಾರೆ. ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಅಂತಾರೆ. ಹೇಳಿ ಮೇಡಮ್ ಅಂತ ಸೂರ್ಯ ಹೇಳ್ತಾನೆ. ಆ ಫೈನಾನ್ಷಿಯರ್ ಕೊಟ್ಟಿರೋ ಕಂಪ್ಲೇಂಟ್ಗಿಂತ ಈಗ ನೀವು ಜಪ್ತಿನ ಕ್ಯಾನ್ಸಲ್ ಮಾಡಿಸಿ ನೀವು ನಿಮ್ಮ ಮನೆಗೆ ಹೋಗೋದೇ ಮುಖ್ಯ, ಅದಕ್ಕಿರೋದು ಒಂದೇ ಒಂದು ದಾರಿ ಅಂತ ಹೇಳ್ತಾರೆ. ಅದೇನು ಅಂತ ಹೇಳಿ ಮೇಡಮ್. ಖಂಡಿತ ನಾನು ಆ ಕೆಲಸ ಮಾಡ್ತೀನಿ ಅಂತಾನೆ ಸೂರ್ಯ. ಕೋರ್ಟ್ನಲ್ಲಿ ಜಪ್ತಿ ಕ್ಯಾನ್ಸಲ್ ಮಾಡ್ಸೋಕ್ಕೆ ಒಂದು ಪಿಟಿಷನ್ನ ಹಾಕ್ಬೋದು ಹಾಗಂತ ಕೃಷ್ಣ ಹೇಳ್ತಿರೋವಾಗ, ಅದೇನು ಬೇಗ ಮಾಡಿಬಿಡಿ ಮೇಡಮ್ ಅಂತಾನೆ ಸೂರ್ಯ. ಅದಕ್ಕೆ ಅಂತ ನಾವು ಸ್ವಲ್ಪ ದುಡ್ಡನ್ನ ಮೊದಲೇ ಕಟ್ಟಬೇಕು ಅಂತಾರೆ. ಏನು ಮೊದಲೇ ದುಡ್ಡು ಕಟ್ಟಬೇಕಾ ಅಂತ ಮೀನಾ ಕೇಳ್ತಾಳೆ.
ಹೌದು, ನಾವು ಕಟ್ಟಬೇಕಾಗಿರೋ ದುಡ್ಡಲ್ಲಿ ಸ್ವಲ್ಪ ಭಾಗನ ಕೋರ್ಟಿಗೆ ಕಟ್ಟಿದ್ರೆ ಕೋರ್ಟು ಜಪ್ತಿನ ಕ್ಯಾನ್ಸಲ್ ಮಾಡಿಸುತ್ತೆ ಅಂತ ಹೇಳ್ತಾರೆ. ಎಷ್ಟು ಕಟ್ಟಬೇಕಾಗುತ್ತೆ ಮೇಡಮ್ ಅಂತ ಸೂರ್ಯ ಕೇಳ್ತಾನೆ. ಹೇಳಬೇಕು ಅಂದರೆ ಒಂದು 10 ಲಕ್ಷ ರೂಪಾಯಿ ಕಟ್ಟಬೇಕಾಗುತ್ತೆ ಅಂತ ಲಾಯರ್ ಹೇಳ್ತಾರೆ. ಮೇಡಮ್, ಅದನ್ನು ಕಟ್ಬಿಟ್ರೆ ನಾವು ಮತ್ತೆ ಮನೆಗೆ ವಾಪಸ್ ಹೋಗ್ಬೋದಾ ಅಂತಾನೆ ಸೂರ್ಯ. ಹೌದು, ಅಷ್ಟು ದುಡ್ಡನ್ನು ಒಟ್ಟಿಗೆ ಕಟ್ಟೋಕ್ಕಾಗಲ್ಲ, ಸ್ವಲ್ಪ ಸ್ವಲ್ಪ ದುಡ್ಡು ಕಟ್ತೀವಿ ಅಂತ ಹೇಳಿ ಮೊದಲು ಅಷ್ಟು ದುಡ್ಡನ್ನ ಕಟ್ಟಬೇಕು ಅಂತ ಹೇಳ್ತಾರೆ. ಮಿಕ್ಕಿರೋ ದುಡ್ಡಿಗೆ ಪೇಮೆಂಟ್ ಶೆಡ್ಯೂಲ್ನ ಕೇಳೋಣ ಅಂತಾರೆ. ಹಾಗೆ ಮಾಡಿದ್ರೆ ಕೋರ್ಟ್ ನಮಗೆ ಅವಕಾಶ ಕೊಡುತ್ತೆ, ಜಪ್ತಿನೂ ಕ್ಯಾನ್ಸಲ್ ಮಾಡಿಸುತ್ತೆ. ಮೇಡಮ್, ದುಡ್ಡು ಕಟ್ಟಿದ್ಮೇಲೆ ಆ ಫೈನಾನ್ಷಿಯಲ್ ಕಡೆ ಲಾಯರ್ ಏನಾದರೂ ತಕರಾರು ಮಾಡಿದ್ರೆ ಅಂತ ಕೇಳ್ತಾಳೆ ಮೀನಾ. ಅದೆಲ್ಲ ಆಗೋಲ್ಲ ಮೀನಾ, ನಾವು ಕೋರ್ಟ್ಗೆ ದುಡ್ಡನ್ನ ಡೆಪಾಸಿಟ್ ಮಾಡಿದ ತಕ್ಷಣ ಆ ಫೈನಾನ್ಷಿಯರ್ಗೆ ಕೋರ್ಟ್ ಹೇಗೆ ಸೆಕ್ಯೂರಿಟಿ ಕೊಡ್ತಿರುತ್ತೋ ಅದೇ ಸಮಯಕ್ಕೆ ನೀವು ದುಡ್ಡು ಕೊಟ್ಟಿದ ತಕ್ಷಣ ನೀವು ಮುಂದೆ ಹೀಗೆ ದುಡ್ಡು ಕಟ್ತೀರಾ ಅಂತ ಕೋರ್ಟು ಕ್ಷಮಿಸುತ್ತೆ. 10 ಲಕ್ಷ ರೂಪಾಯಿ ಕಟ್ಟಿರೋದನ್ನ ಮುಂದೆ ಇಟ್ಕೊಂಡು ಕೋರ್ಟ್ನಲ್ಲಿ ನಾವು ವಾದ ಮಾಡ್ಬೋದು. ಆಗ ಖಂಡಿತ ಜಡ್ಜು ಜಪ್ತಿನ ರಿಲೀಸ್ ಮಾಡಿ ಅಂತ ಹೇಳ್ತಾರೆ. ಈಗಲೇ ನಾನು ಅದಕ್ಕೆಲ್ಲ ಏರ್ಪಾಡು ಮಾಡ್ತೀನಿ ಅಂತಾರೆ ಕೃಷ್ಣ. ಏನು ಸೂರ್ಯ, 10 ಲಕ್ಷ ಕಟ್ಟೋಕ್ಕಾಗುತ್ತಾ ಅಲ್ವಾ ಅಂತ ಕೇಳ್ತಾರೆ. ಮೇಡಮ್, 10 ಲಕ್ಷ ಕಟ್ಟಿದ್ರೆ ನಾವು ನಮ್ಮ ಮನೆಗೆ ವಾಪಸ್ ಹೋಗ್ಬೋದಲ್ವಾ ಹಾಗಂತ ಸೂರ್ಯ ಕೇಳ್ತಾನೆ. ಸೂರ್ಯ, ನಾವು ಈ ದುಡ್ಡನ್ನ ಕೋರ್ಟಿಗೆ ತಲುಪಿಸಿದ ತಕ್ಷಣನೇ ಕೋರ್ಟ್ ಆರ್ಡ್ರ್ ಕೊಟ್ಟೇ ಕೊಡುತ್ತೆ, ತಕ್ಷಣ ನಾವು ಆ ಸೀಲ್ನ ಹೊಡೆಸ್ಬಿಡೋಣ ಅಂತಾರೆ. ಇದು ನಮ್ಗಿರೋ ಲೀಗಲ್ ಆಗಿರೋ ಒಂದೇ ಒಂದು ದಾರಿ. ಮತ್ತೆ ಮಿಕ್ಕಿದ ಆಧಾರಗಳನ್ನೆಲ್ಲ ನೋಡಿ ಆ ಫೈನಾನ್ಸಿಯರ್ನ ಆಮೇಲೆ ನೋಡ್ಕೊಳ್ಳೋಣ ಅಂತಾರೆ. ಈಗ ನೀವು ಆ ಮನೆಗೆ ಹೋಗೋ ದಾರಿ ಅಂದ್ರೆ ಇದೊಂದೇನೆ ಅಂತಾರೆ. ಸರಿ ಮೇಡಮ್, ಹೇಗಾದ್ರೂ ಮಾಡಿ ನಾವು ಮನೆಗೆ ಹೋಗ್ಲೇಬೇಕು, ಅದೇ ಮುಖ್ಯ ಅಂತಾನೆ ಸೂರ್ಯ. ಅದಕ್ಕೆ ಸೂರ್ಯ, ನಾನು ಈ ದಾರಿನ ಹೇಳಿದ್ದು ಅಂತಾರೆ. ಸರಿ ಮೇಡಮ್, ನಾನು ದುಡ್ಡನ್ನ ರೆಡಿ ಮಾಡ್ತೀನಿ ಅಂತಾನೆ ಸೂರ್ಯ. ದುಡ್ಡು ರೆಡಿ ಮಾಡಿ ಹೇಳಿ, ನಾನು ಮಿಕ್ಕಿದ್ದನ್ನ ನೋಡ್ಕೋತೀನಿ ಅಂತಾರೆ ಲಾಯರ್. ಮೀನಾ ಸೂರ್ಯ ಹೊರಗಡೆ ಬರ್ತಾರೆ. ರೀ, ಈಗ 10 ಲಕ್ಷ ದುಡ್ಡಿಗೆ ಏನ್ರಿ ಮಾಡೋದು ಅಂತಾಳೆ ಮೀನಾ. ಮನೆಗೆ ಹೋಗ್ಬೇಕು ಅಂದರೆ ನಾವು 10 ಲಕ್ಷ ದುಡ್ಡನ್ನ ರೆಡಿ ಮಾಡಲೇಬೇಕಲ್ಲ ಮೀನಾ ಅಂತಾಳೆ ಸೂರ್ಯ. ರೀ, ಶ್ವೇತಾ 5 ಲಕ್ಷ ಕೊಡ್ತೀನಿ ಅಂದಿದ್ಲಲ್ಲ, ಅದನ್ನ ಈಸ್ಕೋಬೋದಲ್ವಾ ಅಂತಾಳೆ ಮೀನಾ. ಸರಿ, 5 ಲಕ್ಷ ಅವಳು ಕೊಟ್ಟರೆ ಮಿಕ್ಕಿದ 5 ಲಕ್ಷಕ್ಕೆ ಏನು ಮಾಡೋದು ಅಂತನಾದರೂ ಯೋಚನೆ ಮಾಡಬೇಕಲ್ವಾ ಅಂತಾನೆ ಸೂರ್ಯ. ಹೌದು ರೀ, ಆ ದುಡ್ಡನ್ನ ನಾವು ಹೇಗಾದರೂ ರೆಡಿ ಮಾಡಿದ್ರೇ ಆಗೋದು ಅಂತಾಳೆ ಮೀನಾ. ನೋಡೋಣ ಬಾ ಮೀನಾ ಅಂತ ಸೂರ್ಯ ಹೇಳ್ತಾನೆ. ಈ ಕಡೆ ರೋಹಿಣಿ ಶೋರೂಮಿಗೆ ಬರ್ತಾಳೆ. ಅವಳು ಬರ್ತಿರೋದನ್ನ ಶಾಂತಿ ಫೋನ್ನಲ್ಲಿ ನೋಡ್ಬಿಟ್ಟು ಬಂದ್ಬಿಟ್ಲು ಅಂತ ಜೋರಾಗಿ ಕೂಗ್ತಾ ಇರ್ತಾಳೆ. ಶಾಂತಿ, ಯಾರು ಬಂದ್ರು, ಎಲ್ಲಿಗೆ ಬಂದ್ರು, ಯಾಕೆ ಈ ಥರ ಕೂಗಾಡ್ತಿದ್ಯಾ ಅಂತ ರಂಗನಾಥ್ ಅವರು ಬಂದು ಕೇಳ್ತಾರೆ. ಇಲ್ಲಿ ನೋಡಿ ಯಾರು ಬರ್ತಿದ್ದಾರೆ ಅಂತ ಶಾಂತಿ ಹೇಳ್ತಿರೋವಾಗ, ಎಲ್ಲೇ ಯಾರು ಬರ್ತಿದ್ದಾರೆ, ಯಾರು ಕಾಣ್ತಿಲ್ವಲ್ಲ ಅಂತ ರಂಗನಾಥ್ ಅವರು ಹೊರಗಡೆ ಬಗ್ಗೆ ನೋಡ್ತಾ ಇರ್ತಾರೆ. ಇಲ್ಲಿ ನೋಡಿ, ನನ್ನ ಫೋನ್ನಲ್ಲಿ ನೋಡಿ, ಆ ಪಾರ್ನಲ್ಲಿ ನೋಡು, ನಮ್ಮ ಶೋರೂಮಿಗೆ ಬರ್ತಿದ್ದಾಳೆ ಹಾಗಂತ ಶಾಂತಿ ಹೇಳ್ತಿರೋವಾಗ ರಂಗನಾಥ್ ಅವರು ಫೋನ್ ಇಸ್ಕೊಂಡು ನೋಡ್ತಾರೆ. ನಾನು ಅವಳಿಗೆ ಶೋರೂಮಿಗೆ ಬರಬೇಡ ಅಂತ ಹೇಳಿದ್ದೆ, ನನ್ನ ಮಾತು ಮೀರಿ ಅವಳು ನೈಸ್ ಮಾಡಿಕೊಂಡು ಹೇಗೆ ಶೋರೂಮಿಗೆ ಬಂದಿದ್ದಾಳೆ ನೋಡಿ. ರೋಹಿಣಿ ಬಂದು, ಹಾಯ್ ಮನೋಜ್, ಏನು ಬ್ಯುಸಿನಾ ಅಂತ ಕೇಳ್ತಾಳೆ. ಹೌದು ರೋಹಿಣಿ, ಕಸ್ಟಮರ್ ಸ್ವಲ್ಪ ಜಾಸ್ತಿನೇ ಇದ್ದಾರೆ ಅಂತಾನೆ ಮನೋಜ. ಸೂಪರ್ ಮನೋಜ್, ಸೀಸನ್ ಟೈಮಲ್ಲಿ ತುಂಬ ಜನ AC ತೊಗೊಳಕ್ಕೆ ಬರ್ತಾರೆ ಅಂತಾಳೆ. ಹೌದೌದು ಅಂತ ಮನೋಜ ಹೇಳ್ತಾನೆ. ಅದಕ್ಕೆ ಇಷ್ಟೊಂದು ಜನ ಬಂದಿರೋದು ಅಂತ ಹೇಳ್ತಿರೋವಾಗ ಕರೆಕ್ಟಾಗಿ ಹೇಳಿದೆ ರೋಹಿಣಿ ಅಂತ ಮನೋಜ ಹೇಳ್ತಾ ಇರ್ತಾನೆ. ಸರಿ ಮನೋಜ್, ಊಟ ಮಾಡಿದ್ರ ಅಂತ ಕೇಳ್ತಾಳೆ. ಇಲ್ಲ ರೋಹಿಣಿ, ನೀವು ಊಟ ಮಾಡ್ದ ಅಂತ ಮನೋಜ್ ಕೇಳ್ತಾ ಇರ್ತಾನೆ. ಅದನ್ನೆಲ್ಲ ಶಾಂತಿ ಮತ್ತು ರಂಗನಾಥ್ ಅವರು ಫೋನ್ನಲ್ಲಿ ನೋಡ್ತಾ ಇರ್ತಾರೆ. ಸರಿ ಮನೋಜ್, ಹಾಗೇನೆ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ರೋಹಿಣಿ ಹೇಳ್ತಿರೋವಾಗ ರಂಗನಾಥ್ ಅವ್ರ ಕೈಲಿದ್ದಂಥ ಫೋನ್ನ ಶಾಂತಿ ಇಸ್ಕೋತಾಳೆ. ಅಲ್ಲಿ ನಡೆಯೋದೆಲ್ಲನೂ ಇಲ್ಲಿಂದಾನೇ ನೋಡ್ತಿದೀಯ ಅಂತ ರಂಗನಾಥ್ ಅವರು ಕೇಳ್ತಾರೆ. ಇವಳು ಬರ್ತಾಳೆ ಅಂತಾನೆ ಕ್ಯಾಮ್ರಾಗೆ ನಾನು ಫೋನ್ನ ಕನೆಕ್ಟ್ ಮಾಡಿಸಿದ್ದೀನಿ ಅಂತಾಳೆ ಶಾಂತಿ. ಕುಲ್ಗೆಟ್ಟವಳು ನನ್ನ ಮಗನ ಜೀವನನೇ ಹಾಳು ಮಾಡಿಬಿಟ್ಲು, ಅವನನ್ನ ಅವ್ನ ಪಾಡ್ಗೆ ಬದುಕಕ್ಕೆ ಬಿಡ್ತಿಲ್ಲ, ಹೇಗೆ ಬಂದು ನಿಂತಿದ್ದಾಳೆ ನೋಡಿ ಹಾಗಂತ ಶಾಂತಿ ಹೇಳ್ತಿರೋವಾಗ, ಶಾಂತಿ ನೀನು ಟೆನ್ಷನ್ ಮಾಡ್ಕೋಬೇಡ, ಮನೋಜ್ಗೆ ರೋಹಿಣಿನ ದೂರ ಇಡು ಅಂತ ಅವನಿಗೇನೆ ಬುದ್ಧಿ ಹೇಳಿದ್ರಾಯ್ತು ಅಂತಾರೆ. ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಆರೋಗ್ಯನೇ ಹಾಳು ಮಾಡ್ಕೋತಿದ್ಯಾ ಅಂತಿರೋವಾಗ, ಇಲ್ಲ ರೀ, ಅವಳನ್ನಂತೂ ಸುಮ್ಮನೆ ಬಿಡಬಾರ್ದು, ಎಷ್ಟು ಧೈರ್ಯ ಅವಳಿಗೆ ಈ ಥರ ಎಲ್ಲ ಮಾಡೋಕ್ಕೆ, ಸ್ವಲ್ಪ ಇರಿ, ಅವಳನ್ನ ಏನು ಮಾಡ್ತೀನಿ ಅಂತ ನೀವೇ ನೋಡ್ತಾ ಇರಿ. ಶಾಂತಿ ಹಾಗಂತಿರೋವಾಗ, ನೀನು ಅಲ್ಲಿಗೆ ಹೋಗೋಕ್ಕೂ ಮುಂಚೆ ಅವಳು ಹೊಟ್ಟೋಗ್ಬಿಟ್ರೆ ಅಂತಾರೆ ರಂಗನಾಥ್ ಅವರು. ಇಲ್ಲ ರೀ, ಕ್ಯಾಮ್ರಾದಲ್ಲಿ ಸ್ಪೀಕರ್ ಇದೆ, ಈ ಬಟನ್ ಒತ್ತಿ ಮಾತಾಡಿದ್ರೆ ಶೋರೂಮಲ್ಲಿ ನಾವು ಮಾತಾಡೋದೆಲ್ಲ ಕೇಳಿಸುತ್ತೆ. ಶೋರೂಮ್ನಲ್ಲಿ ಕೆಲಸ ಮಾಡ್ತಾಳಲ್ಲ ಅವಳು ನನಗೆಲ್ಲಾನು ಹೇಳ್ಕೊಟ್ಟಿದ್ದಾಳೆ. ಅವಳಾಗಂತಿರೋವಾಗ, ಸರಿ ಶಾಂತಿ, ಈಗ ಏನು ಮಾಡ್ತೀಯಾ ನೀನು, ಏನು ಮಾತಾಡ್ತೀಯಾ ಅಂತ ಕೇಳ್ತಾರೆ ರಂಗನಾಥ್ ಅವರು. ನೋಡ್ತಾ ಇರಿ ನಾನು ಏನು ಮಾಡ್ತೀನಿ ಅವಳಿಗೆ ಅಂತಿರೋವಾಗ, ಶಾಂತಿ ಸ್ವಲ್ಪ ಸುಮ್ಮನೆ ಇರು, ನೀನು ಏನು ಮಾತಾಡಬೇಡ ಅಂತಾರೆ ರಂಗನಾಥ್ ಅವರು. ನೀವು ಸ್ವಲ್ಪ ಮಾತಾಡ್ದೇನೆ ಸುಮ್ಮನೆ ಇರಿ ಅಂತ ಹೇಳ್ಬಿಟ್ಟು ಶಾಂತಿ ಫೋನ್ನಲ್ಲಿ ಬಟನ್ ಪ್ರೆಸ್ ಮಾಡಿ, ಫ್ರಾಡ್, ನೀನು ಯಾರೇ ಇಲ್ಲಿಗೆ ಬರೋಕೆ ಹೇಳಿದ್ದು, ನನ್ನ ಮಗನ ಶೋರೂಮ್ನಲ್ಲಿ ನಿನ್ಗೇನೆ ಕೆಲಸ, ಶೋರೂಮ್ ಬಿಟ್ಟು ಮೊದಲು ಆಚೆಗೆ ಹೋಗಿ ಅಂತಾಳೆ. ಆ ಸ್ಪೀಕರ್ ಸೌಂಡು ಇಡೀ ಶೋರೂಮ್ನೇ ಆವರಿಸ್ಕೊಂಡಿರುತ್ತೆ. ಕಸ್ಟಮರ್ಸ್ ಎಲ್ಲರೂ ಆ ಕ್ಯಾಮ್ರಾ ಹತ್ರ ಬರ್ತಾರೆ. ಆಗ ಮನೋಜ, ಅಯ್ಯೋ ಅಮ್ಮ ಕ್ಯಾಮ್ರಾದಲ್ಲಿ ಎಲ್ಲಾನು ನೋಡ್ತಿದ್ದಾರಲ್ಲ ರೋಹಿಣಿ ಅನ್ಕೋತಾನೆ. ಬ್ರೋ, ಕ್ಯಾಮ್ರಾ ಸ್ಪೀಕರ್ ಎಲ್ಲ ಚೆನ್ನಾಗಿ ವರ್ಕ್ ಆಗ್ತಿದೆಯಲ್ಲ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ಬಾಸ್, ನಿಮ್ಮಮ್ಮ CCTVಯಲ್ಲಿ ನೋಡ್ತಿದ್ದಾರೆ, ಕ್ಯಾಮ್ರಾಗೆ ಲಿಂಕ್ ಆಗಿರೋದನ್ನ ಮರ್ತ್ಬಿಟ್ಟ ನೀವು ಅಂತ ಕೇಳ್ತಾಳೆ ಛಾಯಾ. ಅಯ್ಯಯ್ಯೋ, ನಾನು ಅದನ್ನೆಲ್ಲ ಮರ್ತ್ಬಿಟ್ನಲ್ಲ ಅಂತ ಮನೋಜ ಅನ್ಕೋತಿರ್ತಾನೆ. ಏನೇ, ನನ್ನ ಮಗನ ಜೀವನನ ಯಾಕೆ ಹಾಳು ಮಾಡಕ್ ಬಂದಿದೀಯಾ, ನಿನಗೆ ಮಾನ ಮರ್ಯಾದೆ ಇಲ್ವಾ, ಏನೇ ಅಷ್ಟೊಂದು ಉಗ್ದಿದ್ದೀನಿ ನಿನಗೆ ಅಂಥದ್ರಲ್ಲಿ ಮತ್ತೆ ನನ್ನ ಮಗನ ಶೋರೂಮ್ಗೆ ಬಂದು ಅಲ್ಕಿಸಿತ ಮಾತಾಡ್ತಿದೆಯಲ್ಲೇ ಹಾಗಂತ ಶಾಂತಿ ಬೈತಿರೋವಾಗ, ಸೌಂಡು ಸಿಸ್ಟಮಲ್ಲಿ ಚೆನ್ನಾಗಿ ಕೇಳಿಸ್ತಿದೆಯಲ್ಲ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾ ಇರ್ತಾನೆ. ಸರ್, ನೀವು ಬೇರೆ ಶೋರೂಮಲ್ಲಿರೋರು ಎಲ್ಲರಿಗೂ ಕೇಳಿಸ್ತಿದೆ ಅಂತ ಛಾಯಾ ಹೇಳ್ತಾಳೆ. ಇನ್ನು ಎಷ್ಟು ಜನ ಗಂಡು ಮಕ್ಕಳನ್ನ ಹಾಳು ಮಾಡ್ತೀಯ ನೀನು, ನಿನ್ನಿಂದ ಇನ್ನೂ ಎಷ್ಟು ಕುಟುಂಬ ಹಾಳಾಗಬೇಕು ಹೇಳು ಹಾಗಂತ ಶಾಂತಿ ಹೋಗಿತಿರೋವಾಗ,
ಇಡೀ ಶೋರೂಮ್ನವರೆಲ್ಲ ಕ್ಯಾಮ್ರಾ ಹತ್ತ ಬಂದು ನಿಂತಿರ್ತಾರೆ. ಶಾಂತಿ ನಾನು ಹೇಳೋದನ್ನ ಕೇಳು, ಸಾಕು ನಿಲ್ಸು ಅಂತ ರಂಗನಾಥ್ ಅವರು ಹೇಳ್ತಿರೋವಾಗ ನೀವು ಸ್ವಲ್ಪ ಸುಮ್ಮನೆ ಇರಿ ಹಾಗನ್ಬಿಟ್ಟು ಶಾಂತಿ ಏಯ್ ಮುಖ ಮೂತಿಗೆಲ್ಲ ಪೌಡ್ರ್ ಹಚ್ಕೊಂಡು ಯಾರಾದ್ರೂ ಗಂಡು ಮಕ್ಳು ಸಿಗ್ತಾರೆ ಅಂತ ಅಲಿತಿದೀಯೇನೆ? ನಿನಗೆ ಮಾನ ಮರ್ಯಾದೆ ಇಲ್ವೇನೆ? ನಿನಗೆ ಗಂಡ ಬೇಕು ಅನ್ಸಿದ್ರೆ ಬೇರೆ ಇನ್ಯಾನಾದ್ರೂ ಹುಡ್ಕೊಂಡು ಹೋಗ್ಬೇಕು, ಅದನ್ನೆಲ್ಲ ಬಿಟ್ಟು ನಿನಗೆ ನನ್ನ ಮಗನೇ ಬೇಕೇನೆ? ಹಾಗಂತ ಶಾಂತಿ ಬೈತಿರೋವಾಗ ಶೋರೂಮ್ನಲ್ಲಿರೋರೆಲ್ಲ ಮಾತಾಡ್ಕೋತಿರ್ತಾರೆ. ಮರ್ಯಾದೆಯಾಗಿ ಹೊರಗೆ ಹೋಗು ಅಂತ ಹೇಳ್ತಿಲ್ವಾ ನಿನಗೆ? ಹಾಗಂತ ಶಾಂತಿ ಹೇಳ್ತಿರೋವಾಗ ಏ ಶಾಂತಿ ಎಷ್ಟು ಅಂತ ಮಾತಾಡ್ತೀಯಾ? ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡು ಸುಮ್ಮನಿರು. ನಾನು ಹೇಳ್ತಿದ್ದೀನಿ ತಾನೇ ಮನೋಜನ್ ಕರೆದು ಬುದ್ಧಿ ಹೇಳು ಅಂತ. ಈಗ ನೋಡು ಶೋರೂಮ್ನಲ್ಲಿರೋರೆಲ್ಲಾನು ನೋಡ್ತಿದ್ದಾರೆ, ಅವಮಾನ ಆಗಲ್ವಾ? ನಿನ್ಗೆ ಬುದ್ಧಿ ಇಲ್ವೇನೆ ಅಂತ ಕೇಳ್ತಾರೆ. ಒಂದ್ ಹೆಣ್ಮಗುನ ಈ ರೀತಿಯಲ್ಲಿ ಅವಮಾನ ಮಾಡೋದು ಸರಿಯೇನೆ ಅಂತ ಕೇಳ್ತಾರೆ ರಂಗನಾಥ್ ಅವರು. ಏನ್ರಿ ಅವಳು ನನ್ನ ಮಗನ ಹೇಗೆಲ್ಲ ಏಮಾರಿಸಿಲ್ಲ, ಊರ್ ಮೇಲೆ ಹೋಗಿ ಗಂಡ್ ಮಕ್ಳನ್ನೆಲ್ಲ ಮದ್ವೆ ಆಗಿ ದುಡ್ಡಿಗೋಸ್ಕರ ಬಾಳಾಟ ಮಾಡ್ತಿರೋಳು ಇವಳು. ಏಯ್ ಕುಲ್ಗೆಟ್ಟವಳೆ, ನಾನೇನಾದ್ರೂ ಅಲ್ಲಿಗೆ ಬಂದ್ರೆ ನಿನ್ಗೆ ಸರಿಯಾಗಿ ಚಪ್ಪಲಿ ತಗೊಂಡು ಹೊಡಿತೀನಿ ಕಣೆ. ಶಾಂತಿ ಹಾಗಂತ ಬೈತಿರೋವಾಗ ಮನೋಜ ಬ್ರೋ ಅದನ್ನೆಲ್ಲ ಮೊದಲು ಕಟ್ ಮಾಡ್ಬೇಕಲ್ವಾ ಅಂತ ಕೇಳ್ತಾನೆ. ಬ್ರೋ ಆ ಕಂಟ್ರೋಲ್ ಎಲ್ಲ ನಿಮ್ಮ ಹತ್ರನೇ ಇರೋದು ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ಕಂಟ್ರೋಲರ್ ಎಲ್ಲಿದೆ ಅಂತ ಮನೋಜ ಹುಡುಕ್ತಿರೋವಾಗ ಶಾಂತಿ ಏನೇ ನಿನ್ಗೆ ಒಳ್ಳೆ ಬುದ್ಧಿನೇ ಕೊಟ್ಟಿಲ್ವಾ ದೇವರು? ಇನ್ಯಾವನಾದ್ರೂ ಸಿಗ್ಬೋದು, ಅವನನ್ನ ಏಮಾರ್ಸು ಹೋಗು ಮೊದಲು. ಏ ಮನೋಜ್ ಅಲ್ಲೇನೋ ಹುಡುಕ್ತಿದೀಯಾ, ಮೊದಲು ಅವಳನ್ನ ಅಲ್ಲಿಂದ ಆಚೆ ಹಾಕು ಹಾಗಂತ ಶಾಂತಿ ಹೇಳ್ತಿರೋವಾಗ ನೋಡು ಶಾಂತಿ ಬೇಡ, ನನ್ನ ಫೋನ್ ನನ್ನ ಕೈಲಿ ಕೊಡು ಅಂತಾರೆ ರಂಗನಾಥ್ ಅವರು. ನೀವು ಮಾತಾಡ್ಬಿಡಿ ಸುಮ್ಮನೆ ಇರಿ ಅಂತಾಳೆ ಶಾಂತಿ. ಇವಳನ್ನಂತೂ ಸುಮ್ಮನೆ ಬಿಡಬಾರ್ದು, ಕೂಲ್ಗೆಟ್ಟವಳು ಇವಳು. ಏಯ್ ಇನ್ಮೇಲೆ ನೀನೇನಾದ್ರೂ ಶೋರೂಮ್ ಕಡೆ ಬಂದೆ ಅನ್ಕೋ, ಕೈಗೆ ಸಿಕ್ಕಿದ್ರಲ್ಲಿ ಹೊಡೆದ್ಬಿಡ್ತೀನಿ, ಹೋಗಿ ಆಚೆಗೆ ಅಂತಾಳೆ. ಏ ಮನೋಜ್ ನಿನಗೆ ತಾನೇ ಹೇಳಿದ್ದು, ಕೇಳಿಸ್ತಿರೋನಾಗಿ ನಿಂತಿದೆಯಲ್ಲೋ, ಆ ಬಿಕಾರಿನ ಮೊದಲು ಶೋರೂಮಿಂದ ಆಚೆ ತಳ್ಳು ಅಂತಾಳೆ. ಆಗ ರೋಹಿಣಿ ಹೋಗಿ ಆ ಕ್ಯಾಮ್ರಾನ ಕಿತ್ತಾಕ್ತಾಳೆ. ಏ ಮನೋಜ್ ಅವಳು ಕ್ಯಾಮ್ರಾ ಕಿತ್ತಾಕ್ತಿದ್ದಾಳೆ ಕಣೋ ಅಂತ ಶಾಂತಿ ಹೇಳ್ತಾಳೆ. ಕಿತ್ತಾಕ್ಬೇಡ ಅಂತ ಹೇಳು ಅಂತಿರೋವಾಗ ರೋಹಿಣಿ ಕ್ಯಾಮ್ರಾ ಕಿತ್ತು ಮನೋಜ್ ಹತ್ರ ತಗೊಂಡು ಬಂದು ನೋಡ್ತೀಯಾ ಮನೋಜ್ ನಿಮ್ಮಮ್ಮ ಹೇಗೆಲ್ಲ ಬೈತಿದ್ದಾರೆ ಅಂತ? ನೀವು ನನ್ನ ಗಂಡ ತಾನೇ, ನಾನು ನಿಮ್ಮನ್ನ ನೋಡಕ್ ಬರಬಾರ್ದಾ? ಅಷ್ಟೆಲ್ಲ ಬೈತಿದ್ರು ಕಲ್ ಥರ ನಿಂತಿದ್ದೀರಲ್ಲ ಹಾಗಂತ ರೋಹಿಣಿ ಹೇಳ್ತಿರೋವಾಗ ಇಲ್ಲ ರೋಹಿಣಿ ಕ್ಯಾಮ್ರಾ ಇರೋದನ್ನ ನಾನು ಮರ್ತ್ಬಿಟ್ಟೆ, ನೀನು ಟೆನ್ಷನ್ ಮಾಡ್ಕೋಬೇಡ ಅಂತ ಇರ್ತಾನೆ ಮನೋಜ. ನನ್ನನ್ನು ಎಷ್ಟು ಕೇವಲವಾಗಿ ಮಾತಾಡಿದ್ರು ಒಬ್ಬ ಸಾಧಾರಣ ಮನುಷ್ಯನಾಗಿ ಕೇಳ್ಬೋದಿತ್ತಲ್ವಾ ನೀವು? ರೋಹಿಣಿ ಅಮ್ಮನ ಕೋಪ ಬಂದರೆ ಹೇಗೆ ಮಾತಾಡ್ತಾರೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಲ್ವಾ ಅಂತಾನೆ ಮನೋಜ. ನಿಮ್ಮ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ ಮನೋಜ್, ಕೊನೆವರೆಗೂ ನಿಮ್ಮ ಅಮ್ಮನಿಗೆ ನೀವು ಸಪೋರ್ಟ್ ಮಾಡ್ತೀರಿ. ನಾನು ನಿಮ್ಮ ಅಮ್ಮನ ಮೇಲೆ ಎಷ್ಟೊಂದು ರೆಸ್ಪೆಕ್ಟ್ ಇಟ್ಕೊಂಡಿದ್ದೆ, ಆದರೆ ಅವ್ರು ನೋಡಿ ನನ್ನ ಮರ್ಯಾದೆ ತೆಗೆದು ನನ್ಗೆ ಎಷ್ಟೊಂದು ಅವಮಾನ ಮಾಡಿಬಿಟ್ರು ಅಂತಾಳೆ. ಇದಕ್ಕೆಲ್ಲ ಖಂಡಿತ ಒಂದಿನ ನೀವು ಅನುಭವಿಸ್ತೀರಾ ಹಾಗಂತ ಹೇಳಿ ರೋಹಿಣಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಶಾಂತಿ ಮನೆ ಒರೆಸ್ತಾ ಇರ್ತಾಳೆ. ಆಗ ಕುಸುಮ ಕಡೆಯವರು ಯಾರೋ ನೆಂಟರು ಬಂದಿರ್ತಾರೆ. ಕುಸುಮಕ್ಕ ಇಲ್ವಾ ಅಂತ ಕೇಳ್ತಿರುವಾಗ ಅವ್ರು ಇಲ್ಲ ಹೊರಗಡೆ ಹೋಗಿದ್ದಾರೆ ಅಂತಾರೆ ಶಾಂತಿ. ಏನು ವಿಷಯ ಅಂತ ಕೇಳ್ತಿರುವಾಗ ಮದುವೆ ಪತ್ರಿಕೆ ಕೊಡಬೇಕಾಗಿತ್ತು, ಯಾವಾಗ ಬರ್ತಾರೆ ಅವರು ಅಂತ ಕೇಳ್ತಾರೆ. ಅದೆಲ್ಲ ನನಗೆ ಗೊತ್ತಿಲ್ಲ, ಅವ್ರು ನನಗೆ ಹೇಳ್ಬಿಟ್ಟು ಹೋಗಿಲ್ಲ ಅಂತಾಳೆ ಶಾಂತಿ. ಸರಿ ನಾವು ವೆಯ್ಟ್ ಮಾಡ್ತೀವಿ ಅಂತ ನೆಂಟರು ಹೇಳ್ತಾರೆ. ಅದು ನಿಮ್ಮ ಇಷ್ಟ ಅಂತ ಶಾಂತಿ ರೂಮ್ಗೆ ಹೊರಟೋಗ್ತಾಳೆ. ಶಾಂತಿ ರೂಮ್ಗೆ ಹೋಗಿ ಬಾಗ್ಲಾಕತ್ತಾಳೆ. ನೀವು ಕುಸುಮಕ್ಕಂಗೆ ಫೋನ್ ಮಾಡಿ ಬೇಗ ಮನೆಗೆ ಬರಲಿ ಅಂತ ಅವ್ರ ಜೊತೆಲಿರೋರು ಹೇಳ್ತಾರೆ. ಕುಸುಮಕ್ಕ ಎಲ್ಲಿದ್ದೀರಾ ನೀವು? ನಾವು ನಿಮ್ಮ ಮನೆಗೆ ಪತ್ರಿಕೆ ಕೊಡೋಕೆ ಬಂದಿದ್ದೀವಿ ಹಾಗಂತ ಅವ್ರು ಕೇಳ್ತಿರೋವಾಗ ನಾನು ಹೊರಗಡೆ ಇದ್ದೀನಿ, ಈಗಲೇ ಬಂದ್ಬಿಡ್ತೀನಿ, ನೀವು ಒಳಗೆ ಕೂತಿರಿ ಅಂತ ಹೇಳ್ತಾರೆ ಕುಸುಮ. ಆಗ ಅವರು ಒಳಗೆ ಬರ್ತಾರೆ. ಇಬ್ರು ಸುಮ್ಮನೆ ಇದ್ದೆ ನೋಡಿದ್ರ ವಿಧಿಯಾಟನ, ಏನು ಹೇಳ್ತಿದ್ದೀರಾ ನೀವು ಅಂತ ಇನ್ನೊಬ್ರು ಕೇಳ್ತಾರೆ. ಪಾಪ ಕುಸುಮಕ್ಕ ಜೀವನದಲ್ಲಿ ತುಂಬಾನೇ ಕಷ್ಟಪಟ್ಟಿದ್ದಾರೆ. ಮೀನಾನ ಗೈಯಾಳಿ ಅತ್ತೆ ಮನೆಗೆ ಮದುವೆ ಮಾಡಿಕೊಟ್ಬಿಟ್ಟೆ ಅಂತ ಕೊರಗ್ತಿದ್ರು. ಅವ್ರಾಗಂತಿರುವಾಗ ಇನ್ನೊಬ್ರು ಹೌದೌದು ನನ್ನ ಜೊತೆನೂ ಅವ್ರು ಹಾಗೆ ಹೇಳ್ತಿದ್ರು, ಗೈಯಾಳಿ ಅತ್ತೆಗೆ ನನ್ನ ಮಗಳನ್ನ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳ್ಕೊಂಡು ದುಃಖ ಪಡ್ತಿದ್ರು ಅಂತಾರೆ. ಶಾಂತಿ ಅದನ್ನೆಲ್ಲನೂ ಕೇಳಿಸ್ಕೊತಿರ್ತಾಳೆ. ಈಗ ವಿಧಿಯಾಟ ನೋಡಿದ್ರ ಅದೇ ಅತ್ತೆಗೆ ಇರೋಕ್ ಜಾಗ ಇಲ್ದೇನೆ ಕುಸುಮಮ್ಮನ ಮನೆಗೆ ಬಂದು ಸೇರ್ಕೊಳ್ಳೋ ಸ್ಥಿತಿ ಬಂದ್ಬಿಟ್ಟಿದೆ. ದೇವ್ರು ಅಂತ ಒಬ್ಬ ಇದ್ದೇ ಇರ್ತಾನಲ್ವಾ, ಎಲ್ಲದನ್ನು ಅವನು ನೋಡ್ತಾ ಇರ್ತಾನೆ. ಇಲ್ಲಿ ನೋಡು ಇಲ್ಲಿಗೆ ಬಂದು ಮನೆ ಒರೆಸ್ತಿದ್ದಾರೆ, ಎಲ್ಲದಕ್ಕೂ ಒಂದು ಕಾಲ ಅಂತ ಇರುತ್ತಲ್ಲ ಹಾಗೇನೆ ಅಂತ ಮಾತಾಡ್ಕೋತಿರ್ತಾರೆ. ಕುಸುಮಕ್ಕ ತುಂಬಾ ಒಳ್ಳೆಯವರು, ಒಳ್ಳೆ ಮನ್ಸಿರೋರು. ಮೀನಾಗೆ ಅಷ್ಟೊಂದೆಲ್ಲ ತೊಂದರೆ ಕೊಟ್ಟುನು ಅವ್ರನ್ನ ಕರ್ಕೊಂಡು ಬಂದು ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೆ. ಅವ್ರು ಹಾಗೆ ಮಾತಾಡ್ತಿರೋದನ್ನ ಶಾಂತಿ ಶಾಕಿಂದ ಕೇಳಿಸ್ಕೊತಾ ಇರ್ತಾಳೆ. ಆಗಲಿಗೆ ಕುಸುಮ ಅವ್ರು ಬರ್ತಾರೆ. ಸುಮತಿ ಸುಧಾ ನಾನು ಇಲ್ಲೇ ಪಕ್ಕದಲ್ಲಿ ಹೋಗಿದೆ ಹೂ ಕೊಡೋಕೆ, ನಿಮಗೆ ಕುಡಿಯೋಕೆ ನೀರು ಕೊಡ್ತೀನಿ ರೀ ಅಂತ ಹೇಳ್ತಾರೆ. ಅವರು ಪತ್ರಿಕೆ ಕೊಟ್ಟು ಹೋಗ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.